अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि गुरुभ्यः तद्गुरुभ्यश्च नमो भागमदीमहे वृणीमहे च तत्राद्यो दम्पती जगदाम्पति स्वशेषभूतेन मया स्वीये हि सर्वपरिच्छदे विधातं प्रीतमात्मानं श्रीमान् भगवते स्वयं शुक्लाम्बरधरं विष्णुं श्रीवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते यस्यद्वरदवक्त्राद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये रामानुजया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराहं यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतीस्तनया विभूतिः सर्वं यदेव नियमेन मदन्वयानामाद्यस्य नः कुलपतेर्वकुलाविरापम् श्रीमत्तदङ्घ्रिगणं प्रणमामि मूर्धाभूतं सरश्च महदाह्वयपट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालेतीन्द्रमिश्रान् श्रीमत्पराङ्कुशमणिं प्रणतोऽस्मि नित्यम् ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे
ವ್ಯಾಸಂ ವಸಿಷ್ಠನವತಾರಂ ಶಕ್ತಯ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇಶು ಗದಾಧಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्मयममृतं ಜಗತ್ಪಿಬತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರ್ಯತೆ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ನಮೋऽस्तुते व्यासविशालबुद्धे पुल्लारविन्दायतपत्तनेत्राय येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा चेद्रतजला गान्धार नीलोत्पल शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णः खलु पाण्डवैरणनदी कैवर्तके केशवे धर्मे च अर्थे च कामे च मोक्षे च भरतर्षभ यदि हस्ति तदन्यत्र यन्नेहास्ति न तत् क्वचित् अष्टमहिषी समेत श्रीकृष्णाय परब्रह्मणे नमः। अतः श्रीमन्महाभारते द्रोणपर्वे संसप्तक पर्वः 24ನೇ ಅಧ್ಯಾಯ. ಧೃತರಾಷ್ಟ್ರನು ತನ್ನ ಮಕ್ಕಳಿಗಾಗಿ ದುಃಖಿಸಿ ತಿರುಗಿ ಯುದ್ಧ ವೃತ್ತಾಂತವನ್ನ ಪ್ರಶ್ನೆ ಮಾಡಿದ್ದು. ಹೇ ಸಂಜಯ, ಈಗ ನೀನು ಯುದ್ಧಕ್ಕಾಗಿ ಹಿಂತಿರುಗಿ ಬಂದರು ಎಂದು ಹೇಳಿದ ಆ ವೃಕೋದರರೇ ಮೊದಲಾದ ವೀರರಾದರೂ ದೇವತೆಗಳ ಸೈನ್ಯವನ್ನಾದರೂ ಅಡಗಿಸಬಲ್ಲರು. ಇನ್ನು ನನ್ನ ಮಕ್ಕಳ ಪಾಡೇನು? ಹೇ ಸಂಜಯ, ಮನುಷ್ಯನು ತನ್ನ ಭಾಗ್ಯದೊಡನೆ ಹುಟ್ಟುತ್ತಾನೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ. ಈ ಕಾರಣದಿಂದಲೇ ಜನರಿಗೆ ಬೇರೆ ಬೇರೆ ವಿಧವಾದ ಪ್ರಯೋಜನಗಳು ಅವರ ಪ್ರಯತ್ನ ಇಲ್ಲದೆಯೇ ಸಿದ್ಧಿಸುತ್ತೆ. ಈಗ ನೋಡು, ಆ ಯುಧಿಷ್ಠನು ಬಹುಕಾಲದಿಂದ ರಾಜ್ಯ ಭ್ರಷ್ಟನಾಗಿ ಜಡೆ ನಾರುಮಡಿಗಳನ್ನು ಧರಿಸಿ ಕೃಷ್ಣಾಜಿನವನ್ನು ಹೊದ್ದು ಯಾರಿಗೂ ಕಣ್ಣಿಗೆ ಬೀಳದಂತೆ ಕಾಡಿನಲ್ಲಿ ಇದ್ದವನು. ಅಜ್ಞಾತವಾಸದಲ್ಲಿಯೂ ಕಾಲವನ್ನು ಕಳೆದವನು. ಅವನೇ ಯುದ್ಧಕ್ಕಾಗಿ ಇಷ್ಟೊಂದು ದೊಡ್ಡ ಸೈನ್ಯ ತಂದಿದ್ದಾನೆ ಎಂದರೆ ಅದೃಷ್ಟ ಎಂಬುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನ ಏಕೆ? ಇದು ದೈವದ ಕಾರ್ಯವೇ ಹೊರತು ಬೇರೆ ಅಲ್ಲ. ನನ್ನ ಮಕ್ಕಳು ನಾಶಕ್ಕಾಗಿಯೇ ಇದು ಹೀಗಾಗಿದೆ. ಮನುಷ್ಯನು ಭಾಗ್ಯದೊಡನೆ ಹುಟ್ಟುವನು ಎಂಬುದು ನಿಶ್ಚಯ. ತಾನು ಅಪೇಕ್ಷಿಸದಿದ್ದರೂ ಭಾಗ್ಯ ಎಂಬುದು ಅವನನ್ನ ತನ್ನ ಕಡೆಗೆ ಸೆಳೆಯುತ್ತಿರುವುದು. ಹಿಂದೆ ಆ ಯುಧಿಷ್ಠನು ಜೂಜಾಟದಲ್ಲಿ ವ್ಯಸನದಲ್ಲಿ ಬಿದ್ದು ಅದರಿಂದ ಅಪಾರ ಕಷ್ಟಕ್ಕೀಡಾದ. ಅವನೇ ಈಗ ತನ್ನ ಅದೃಷ್ಟ ವಶದಿಂದ ದೊಡ್ಡ ದೊಡ್ಡ ಸಹಾಯ ಬಲವನ್ನು ಪಡೆದು ಬಂದಿದ್ದಾನೆ. ಸಂಜಯ, ಮೂಢನಾದ ದುರ್ಯೋಧನನು ನನ್ನೊಡನೆ ಏನೇನೋ ಜಂಬವನ್ನೆಲ್ಲ ಹೇಳಿಕೊಂಡನು. ಅರ್ಧ ಮಂದಿ ಕೇಕೆಯರು ನನ್ನ ಪಕ್ಕಕ್ಕಿದ್ದಾರೆ. ಹಾಗೆಯೇ ಕೌಶಿಕ, ಕೋಸಲ, ಚೇದಿ ದೇಶದವರೆಲ್ಲರೂ ಅರೆವಾಸಿ ಜನರು ನನ್ನ ಪಕ್ಷಕ್ಕೆ ಬಂದಿದ್ದಾರೆ. ಇವರ ಹೊರತು ಇನ್ನು ಬೇರೆ ಅನೇಕರು ನನ್ನನ್ನೇ ಆಶ್ರಯಿಸಿದ್ದಾರೆ. ಭೂಮಿಯೆಲ್ಲ ಪೂರ್ಣವಾಗಿ ನನ್ನ ವಶದಲ್ಲಿದೆ. ಕುಂತಿಯ ಮಕ್ಕಳಿಗೆ ಅದೇನು ಇಲ್ಲ. ನಾನು ಅವರನ್ನು ಜಯಿಸದೆ ಬಿಡುನೇನು ಎಂದು ಆ ನನ್ನ ಮಗನು ನನ್ನೊಡನೆ ಆಗ ಹೇಳ್ಕೊಳ್ತಾ ಇದ್ನಲ್ಲ. ಹೀಗಿರುವಾಗ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆಲ್ಲ ತಾನೇ ನಿಯಾಮಕ ಎನಿಸಿ ಆ ಸೇನಾ ಮಧ್ಯದಲ್ಲಿ ಸುರಕ್ಷಿತನಾಗಿದ್ದ ದ್ರೋಣನೇ ಸಾಮಾನ್ಯನಾದ ಧೃಷ್ಟದ್ಯುಮ್ನನಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ. ಅದೃಷ್ಟಕ್ಕಿಂತಲೂ ಪ್ರಬಲವಾದ ಬೇರೆ ಯಾವುದುಂಟು? ಮಹಾಬಾಹುವಾದ ದ್ರೋಣನು ಯಾವಾಗಲೂ ಯುದ್ಧೋತ್ಸಾಹಶೀಲನು, ಸರ್ವಾಸ್ತ್ರ ಪಾರಂಗತ. ಅಂಥವನು ಎಲ್ಲಾ ರಾಜರ ನಡುವೆ ಮೃತ್ಯುವಿನ ವಶವಾದದ್ದು ಹೇಗೆ? ಮುಖ್ಯವಾಗಿ ನಾನು ಬಹಳ ಸಂಕಟಕ್ಕೀಡಾದನು. ನನಗೆ ಅಜ್ಞಾನ ಕವಿತಾ ಇದೆ. ಭೀಷ್ಮ ದ್ರೋಣರಿಬ್ಬರು ಹತರಾದದನ್ನು ಕೇಳಿ ನನ್ನ ಬದುಕಿನಲ್ಲಿ ನನಗೆ ಆಸೆ ತಪ್ಪಿದೆ. ಅಪ್ಪ ಸಂಜಯ, ಪುತ್ರ ಮೋಹಕ್ಕೀಡಾದ ನನ್ನ ಕುರಿತು ವಿದುರನ ಹಿಂದೆ ಏನೇನನ್ನು ಹೇಳಿದ್ನೋ ಅವನ್ನೆಲ್ಲ ಈಗ ಈ ದುರ್ಯೋಧನೊಡನೆ ಸೇರಿ ನಾನು ಅನುಭವಿಸುವಂತಾಗಿದೆ. ಕ್ರೂರನಾದ ಆ ದುರ್ಯೋಧನೊಬ್ಬನನ್ನ ತೊರೆದಿದ್ರೆ ಉಳಿದ ಮಕ್ಕಳನ್ನಾದ್ರೂ ಉಳಿಸಿಕೊಳ್ಳಬಹುದಾಗಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಮತ್ತೆ ಲೋಕದಲ್ಲಿ ಮಾತಾಡೋದನ್ನೆಲ್ಲ ಇಲ್ಲಿ ಇವನ ಮಾತ್ರ ಮಾತಾಡ್ಸೋದು. ಏನು ಅವ್ರ ಲಕ್ಕು, ಅವ್ರ ಅದೃಷ್ಟ. ಏನು ಅದೃಷ್ಟ? ಎಲ್ಲಿಂದ ಬಂತು ಅದೃಷ್ಟ? ಎಲ್ಲ ಸ್ವಯಂಕೃತವಾದದ್ದು. ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ಒಳ್ಳೆಯದು. ಇದು ಸರಿಯಾಗಿ ತಿಳಿದ್ರೆ ಇದ್ರ ಬಗ್ಗೆ ಏನು ಆಶ್ಚರ್ಯ ಪಡಬೇಕಾಗೇ ಇಲ್ಲ. ಎಲ್ಲವೂ ಕೂಡ ಉಪ್ಪು ತಿಂದವ ನೀರು ಕುಡಿಬೇಕು. ಹಾಗೆ ಮಾಡಿದ್ದಕ್ಕೆ ಅನುಭವಿಸ್ಬೇಕು. ಅನುಭವಿಸುವಾಗ ಎಲ್ಲ ಭಗವಂತನ ಸಂಕಲ್ಪ, ಅದನ್ನ ಬಿಟ್ಟು ಏನಾದ್ರು ಮಾಡ್ಲಿಕ್ಕಾಗತ್ತಾ? ಹಾಗೆ ಹೀಗೆ ಅಂತ ಅವ್ರ ಮೇಲೆ ಹಾಕ್ಬಿಡೋದು. ಏನಾದ್ರು ಸಕ್ಸಸ್ ಆದ್ರೆ ನಾನು ಎಷ್ಟು ನನ್ನ ಪರಾಕ್ರಮ, ನನ್ನ ಇಂಟೆಲಿಜೆನ್ಸು, ನನ್ನ ಬುದ್ಧಿ
ಅವಾಗೆಲ್ಲ ಈ ನಾನು ಅನ್ನೋದ್ ಮೇಲೆ ಎದ್ದು ಬಿಡುತ್ತೆ. ಲೋಕದಲ್ಲಿ ಯಾವ ಮನುಷ್ಯನು ಧರ್ಮವನ್ನು ಬಿಟ್ಟು ಅರ್ಥಪರನಾಗ್ತಾನೋ ಅವನು ಲೋಕದಲ್ಲಿ ಕೇವಲ ಅಲ್ಪನೆನಿಸಿ ಜನಗಳಿಂದ ತ್ಯಜಿಸಲ್ಪಡ್ತಾನೆ. ಏನ್ ವಿವೇಕ ಇದ್ರೆ ಏನ್ ಪ್ರಯೋಜನ? ಸಂಜಯ, ಈಗಲೇ ನಮ್ಮ ರಾಷ್ಟ್ರವೆಲ್ಲ ಕ್ಷೀಣಿಸಿತು. ನಮ್ಮ ಸೈನ್ಯಕ್ಕೆಲ್ಲ ಪ್ರಧಾನನಾದ ದ್ರೋಣನು ಸತ್ತ ಮೇಲೆ ಇನ್ನು ಉಳಿದಿರುವ ಅಲ್ಪ ಸೈನ್ಯವೋ ನಿಲ್ಲಾರದು ಎಂದೇ ನನಗೆ ತೋರುತ್ತೆ. ಇದು ನಿಶ್ಚಯ. ಕ್ಷಮಾಶೀಲರು, ಪುರುಷ ಶ್ರೇಷ್ಠರು ಆದಂತಹ ಯಾರಿಬ್ಬರನ್ನ ನಾವು ಆಶ್ರಯಿಸಿ ಜೀವಿಸಿದ್ವೋ, ನಮ್ಮೆಲ್ಲರ ಭಾರವನ್ನು ಯಾರು ವಹಿಸ್ತಾ ಇದ್ರೋ ಅಂತಹ ಭೀಷ್ಮ ದ್ರೋಣರೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಇನ್ನು ನಮಗೆ ಉಳಿಗಾಲ ಎಲ್ಲಿ? ಸಂಜಯ, ಆಯ್ತು, ಮುಂದೆ ನಡೆದ ಯುದ್ಧ ಕ್ರಮ ಏನು ಎಂಬುದನ್ನು ವಿವರಿಸು. ನಮ್ಮ ಪಕ್ಷದಲ್ಲಿ ನಿಂತು ನಿರ್ಭಯವಾಗಿ ಯುದ್ಧ ಮಾಡಿದವರು ಯಾರು? ಶತ್ರುಗಳನ್ನು ತಡೆದವರು ಯಾರು? ಶುದ್ರ ಬುದ್ಧಿಯುಳ್ಳ ಯಾರ್ಯಾರು ಯುದ್ಧಕ್ಕೆ ಹೆದರಿ ಓಡೋದ್ರು? ರಥಿಕ ಶ್ರೇಷ್ಠನಾದ ಅರ್ಜುನ ಯಾವ ಕಾರ್ಯವನ್ನ ನಡೆಸಿದ? ಒಂದ್ ನಿಮಿಷ ಒಂದೇ. ಕ್ಷುದ್ರ ಬುದ್ಧಿಯುಳ್ಳ ಯಾರ್ಯಾರು ಯುದ್ಧಕ್ಕೆ ಹೆದರಿ ಓಡಿ ಹೋದ್ರು? ರಥಿಕ ಶ್ರೇಷ್ಠನಾದ ಅರ್ಜುನನು ಯಾವ ಕಾರ್ಯವನ್ನು ನಡೆಸಿದ? ಆ ಅರ್ಜುನನೊಬ್ಬನು ಭೀಮನೊಬ್ಬನು ಇವರಿಬ್ಬರನ್ನ ನೆನೆಸ್ಕೊಂಡಾಗ್ಲೆಲ್ಲ ನನ್ನ ಎದೆ ನಡುಗ್ತಾ ಇದೆ. ಪಾಂಡವರು ಹಿಂತಿರುಗಿ ಯುದ್ಧಕ್ಕೆ ಬಂದ ಮೇಲೆ ಹತಶೇಷವಾದ ನಮ್ಮ ಸೈನ್ಯವನ್ನು ಅವ್ರು ಏನ್ ಮಾಡಿದ್ರು? ಅವರಿಂದ ನಮ್ಮ ಸೈನ್ಯಕ್ಕೆ ಅತಿ ಭಯಂಕರವಾದ ಅನರ್ಥ ಉಂಟಾಯಿತು ಎಂಬುದರಲ್ಲಿ ಸಂದೇಹ ಇಲ್ಲ. ಪಾಂಡವರ ಕೋಪದಿಂದ ಹಿಂತಿರುಗಿ ಬಂದಾಗ ನಮ್ಮ ಕಡೆ ವೀರರ ಮನಸ್ಸು ಹೇಗಿತ್ತು? ಆಗ ಪಾಂಡವರನ್ನ ಧೈರ್ಯದಿಂದ ತಡೆದವರು ಯಾರು ಎಂದ ಬರೀ ಪ್ರಶ್ನೆಗಳು. 24ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮುಂದಕ್ಕೆ 25ನೇ ಅಧ್ಯಾಯ, ದ್ವಂದ್ವ ಯುದ್ಧದ ವರ್ಣನೆ. ಆಗ ಸಂಜಯ, ಹೇ ಧೃತರಾಷ್ಟ್ರ ಮಹಾರಾಜ ಕೇಳು. ಪಾಂಡವರು ಕೋಪದಿಂದ ಹಿಂತಿರುಗಿ ಬಂದಾಗಲೇ ನಮ್ಮವರಿಗೆಲ್ಲ ಮಹತ್ತಾದ ಭೀತಿ ಹುಟ್ಟಿತು. ಅದರ ಮೇಲೆ ಅವರು ಬರುತ್ತಿರುವಾಗಲೇ ಮೇಘಗಳು ಸೂರ್ಯನನ್ನು ಹೇಗೋ ಹಾಗೆ ತಮ್ಮ ಬಾಣಗಳಿಂದ ದ್ರೋಣನನ್ನು ಮುಚ್ಚುತ್ತಾ ಬಂದರು. ಅವರು ಬರುವ ವೇಗದಿಂದ ಹೊರಟ ಸೇನಾ ಧೂಳಿಯೇ ನಮ್ಮ ಸೈನ್ಯಕ್ಕೆಲ್ಲ ಭಯಂಕರವಾಗಿ ವ್ಯಾಪಿಸಿತು. ಆ ಸ್ಥಿತಿಯಲ್ಲಿ ದ್ರೋಣನೇ ನಮ್ಮವರ ಕಣ್ಣಿಗೆ ಬೆಳೆದಂತಾದ. ದ್ರೋಣನ ಸತ್ತನೆಂದೇ ನಮ್ಮವರಿಗೆ ತೋರಿತು. ಹೀಗೆ ಶತ್ರುವೀರರು ಧನುರ್ಧಾರಿಗಳಾಗಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ನಿನ್ನ ಮಗನಾದ ದುರ್ಯೋಧನ ತನ್ನ ಸೈನ್ಯವನ್ನು ಹೊರಿಗೊಳಿಸುತ್ತಾ, ಇಲ್ಲ ಶೂರರೇ, ನಿಮ್ಮ ಶಕ್ತಿಗೂ ಉತ್ಸಾಹಕ್ಕೂ ಬಲಕ್ಕೂ ತಕ್ಕಂತೆ ಪಾಂಡವ ಸೈನ್ಯವನ್ನ ತಡೆಯಿರಿ, ತಕ್ಕ ಉಪಾಯವನ್ನು ಪ್ರಯೋಗಿಸಿ ಎಂದ. ಒಡನೆಯೇ ನಿನ್ನ ಮಗನಾದ ದುರ್ಮರ್ಶನ ಕೋಪಗೊಂಡು ಮೃತ್ಯುವಿನಂತೆ ದೂರದಿಂದಲೇ ಬಾಣಗಳನ್ನು ಪ್ರಯೋಗಿಸುತ್ತಾ ದ್ರೋಣನ ಜೀವವನ್ನು ಉಳಿಸುವ ಆತುರದಿಂದ ಭೀಮನನ್ನು ತಡೆದ. ಭೀಮನು ತನ್ನ ಬಾಣಗಳಿಂದ ದುರ್ಮರ್ಶನನನ್ನ ಎದುರಿಸಿ ಬಂದ. ಇಬ್ಬರಿಗೂ ದೊಡ್ಡ ತೋಲ ಯುದ್ಧ ಆಯಿತು. ದುರ್ಯೋಧನ ಆಜ್ಞೆಗೆ ಬದ್ಧರಾದ ನಮ್ಮ ಕಡೆಯನ್ನು ಶೂರರು ಶಸ್ತ್ರಧಾರಿಗಳಾಗಿ ತಮ್ಮ ರಾಜ್ಯವನ್ನ ಮರಣ ಭಯವನ್ನ ಲಕ್ಷಿಸದೆ ಶತ್ರುಗಳನ್ನ ಎದುರಿಸಿದ್ರು. ಕೃತವರ್ಮನು ದ್ರೋಣನನ್ನು ಹಿಡಿಯುವುದಕ್ಕಾಗಿ ಬರುವ ಶಿನಿಯ ಮೊಮ್ಮಗನಾದ ಸಾತ್ವಿಕೆಯನ್ನ ಅಡ್ಡಯಿಸಿದ. ಸಾತ್ವಿಕೆ ತನ್ನ ಬಾಣಗಳಿಂದ ಅವನನ್ನ ಎದುರಿಸಿದ. ಮತದಾನಗಳು ಒಂದಕ್ಕೊಂದು ಹೋರಾಡುವಂತೆ ಕೋಪಗೊಂಡು ಅವರಿಬ್ಬರು ಹೊಡೆದಾಡ್ತಿದ್ರು. ದ್ರೋಣನ ಎದುರಿಸಿ ಬರುತ್ತಿದ್ದ ಕ್ಷತ್ರಧರ್ಮನನ್ನ ಉಗ್ರಧನುಸುಳ್ಳ ಸೈಂಧವ ತನ್ನ ತೀಕ್ಷ್ಣ ಬಾಣಗಳಿಂದ ತಡೆದ. ಕೃತವರ್ಮನು ತನ್ನ ಬಾಣಗಳಿಂದ ಸೈಂಧವನ ಧ್ವಜವನ್ನ ಬಿಲ್ಲನ್ನು ಕತ್ತರಿಸಿ ಆ ಸೈಂಧವನ ಮರ್ಮಸ್ಥಾನಗಳಿಗೆ ಹೊರಗಿಟ್ಟು 10 ಬಾಣಗಳನ್ನ ಪ್ರಯೋಗಿಸಿದ. ಒಡನೆಯ ಹಸ್ತವೇಗವುಳ್ಳ ಸೈಂಧವನು ಬೇರೆ ಬಿಲ್ಲನ್ನು ಕೈಗೆದುಕೊಂಡು ಕ್ಷತ್ರವರ್ಮನನ್ನ ಉಕ್ಕಿನ ಬಾಣಗಳಿಂದ ಹೊಡೆದ. ಪಾಂಡವ ಪಕ್ಷವನ್ನು ವಹಿಸಿ ದ್ರೋಣನನ್ನ ಎದುರಿಸುವುದಕ್ಕಾಗಿ ಬಂದಂತ ಯುಯುತ್ಸುವನ್ನ ಸುಬಾಹು ವೇಗದಿಂದ ಬಂದು ತಡೆದ. ಆ ಸುಬಾಹು ಧನುರ್ಬಾಣಗಳನ್ನು ಹಿಡಿದು ತನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತ ಹಾಗೆಯೇ ಯುಯುತ್ಸು ಅವನ ಭುಜಗಳೆರಡನ್ನೂ ತನ್ನ ಶುರಾಯುಧದಿಂದ ಕತ್ತರಿಸಿಬಿಟ್ಟ. ಇಷ್ಟರಲ್ಲಿ ಶಲ್ಯನು ಯುಧಿಷ್ಠಿರನನ್ನ ಎದುರಿಸಿ ತಡೆದ. ಧರ್ಮರಾಜನು ಮರ್ಮಭೇದಕವಾದ ಬಾಣಗಳಿಂದ ಶಲ್ಯನನ್ನು ಹೊಡೆದ. ಶಲ್ಯನು 64 ಬಾಣಗಳಿಂದ ಧರ್ಮರಾಜನನ್ನ ಪ್ರಾಡಿಸಿ ಸಿಂಹನಾದ ಮಾಡಿದ. ಇಷ್ಟರಲ್ಲಿ ಧರ್ಮರಾಜ 2 ಕ್ಷುರಾಯುಧಗಳಿಂದ ಶಲ್ಯನ ಧ್ವಜವನ್ನ ಬಿಲ್ಲನ್ನ ಕತ್ತರಿಸಿದ. ಇದನ್ನು ನೋಡಿ ಕೌರವ ಪಕ್ಷದವರು ಹಾಹಾಕಾರ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಸೇನಾ ಸಮೇತನಾಗಿ ಬರುತ್ತಿದ್ದ ದ್ರುಪದನನ್ನ ಬಾಹ್ಲೀಕ ತನ್ನ ಸೈನ್ಯದೊಂಡೆ ಬಂದು ಎದುರಿಸಿದ.
ವಯೋವೃದ್ಧರಾದ ಅವರಿಬ್ಬರ ಯುದ್ಧವು ಕೊಬ್ಬಿದ ಮಹಾಗಜಗಳ ಹೋರಾಟವಂತೆ ನೋಡುವರಿಗೆ ಭಯವನ್ನ ಆಶ್ಚರ್ಯವನ್ನು ಉಂಟು ಮಾಡಿತು. ಇನ್ನೊಂದು ಕಡೆ ವಿಂದಾನು ಇಂದರಿಬ್ಬರು ಮತ್ಸ್ಯರಾಜನಾದ ವಿರಾಟನೊಡನೆ ಕೈಗಲೆತು ಪೂರ್ವದಲ್ಲಿ ಇಂದ್ರಾಗ್ನಿಗಳ ಬಲಿಯನ್ನು ಹೇಗೋ ಹಾಗೆ ಅವನನ್ನ ತಡೆದು ಯುದ್ಧ ಮಾಡಿದ್ರು. ಅವರ ಯುದ್ಧವು ದೇವಾಸುರ ಯುದ್ಧಕ್ಕೆ ಸಮಾನವಾಗಿ ಉಭಯ ಸೈನ್ಯಗಳು ಕ್ಷೋಭೆಗೊಳಿಸುವಂತೆ ಆಶ್ಚರ್ಯಕರವಾಯಿತು. ಅವರಿಬ್ಬರ ರಥ ಗಜ ತುರಗ ಸೈನ್ಯಗಳೆಲ್ಲ ಒಂದನ್ನೊಂದು ಪ್ರಾಣ ಭಯ ಇಲ್ಲದೆ ಎದುರಿಸಿದವು. ಮತ್ಸ್ಯ ಕೇಕೆಯ ಸೈನ್ಯಗಳೆರಡು ಪ್ರಬಲ ಯುದ್ಧಗಳನ್ನು ಮಾಡಿದ್ವು. ಭೂತಕರ್ಮನೆಂದು ಸಭಾಪತಿ ಎಂದು ಹೆಸರುಗೊಂಡ ರಾಜನು ದ್ರೋಣನ ಮೇಲೆ ಬಾಣಗಳನ್ನು ವರ್ಷಿಸುತ್ತಾ ಬಂದ. ನಕುಲಪುತ್ರನಾದ ಶತಾನಿಕನನ್ನ ತಡೆಯಲು ಶತಾನಿಕನು 3 ಬಲ್ಲಗಳಿಂದ ಭೂತಕರ್ಮನ ತಲೆಯನ್ನ ತೋಳುಗಳನ್ನು ತುಂಡು ಮಾಡಿದ. ದ್ರೋಣನಿಗೆ ಎದುರಾಗಿ ಬಂದ ಸುತ ಸೋಮನನ್ನ ಸಾಲ್ವನು ತಡೆದ. ಒಡನೆ ಸುತ ಸೋಮ 6 ಬಾಣಗಳಿಂದ ಸಾಲ್ವನನ್ನ ಅವನ ಸಾರಥಿಯನ್ನ ಅವನ 4 ರಥಾಶ್ವಗಳನ್ನ ಬೇರೆ ಬೇರೆಯಾಗಿ ಕತ್ತರಿಸಿ ಗೆಳೆಯಿದ. ಮತ್ತೊಂದು ಕಡೆಯಲ್ಲಿ ಚಿತ್ರಸೇನ ನವಿಲಿನ ಬಣ್ಣವುಳ್ಳ ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಬರ್ತಿದ್ದ ಅರ್ಜುನನ ಕುಮಾರನಾದ ಶ್ರುತಕೀರ್ತಿಯನ್ನು ಎದುರಿಸಿದ. ಶ್ರುತಕೀರ್ತಿಯು ತನಗೆ ಚಿಕ್ಕಪ್ಪ ಎನಿಸಿದ ಆ ಚಿತ್ರಸೇನನನ್ನ ತನ್ನ ಬಾಣಗಳಿಂದ ಬಹಳವಾಗಿ ನೋಯಿಸಿದ. ಚಿತ್ರಸೇನನು ಕೂಡ ಕೊಬ್ಬಿದ ಮದದಾನಿಯಂತೆ ತನ್ನನ್ನು ಎದುರಿಸಿ ಬಾಣಗಳನ್ನು ಬಿಡುತ್ತಿದ್ದ ದ್ರೌಪದಿ ಕುಮಾರನನ್ನ ತನ್ನ ಬಾಣಗಳಿಂದ ಮರೆಸಿದ. ಇನ್ನೊಂದು ಕಡೆಯಲ್ಲಿ ದುಶ್ಯಾಸನನ ಪುತ್ರ ಶ್ರುತಕರ್ಮನನ್ನು ತಡೆದ. ನಿನ್ನ ಮೊಮ್ಮಕ್ಕಳಾದ ಅವರಿಬ್ಬರು ತಮ್ಮ ತಮ್ಮ ತಂದೆಗೆ ಜಯವನ್ನು ಉದ್ದೇಶಿಸಿ ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನದಿಂದ ಅದ್ಭುತ ಯುದ್ಧವನ್ನು ಮಾಡಿದ್ರು. ಇನ್ನೊಂದು ಕಡೆ ದ್ರೋಣಪುತ್ರನಾದ ಅಶ್ವತ್ಥಾಮ ತನ್ನ ತಂದೆಯನ್ನು ರಕ್ಷಿಸುವುದಕ್ಕಾಗಿ ಪ್ರತಿವಿಂಧ್ಯನನ್ನ ಬಾಣಗಳಿಂದ ತಡೆದ. ಪ್ರತಿವಿಂಧ್ಯ ಸಿಂಹದ ಬಾಲದ ಗುರುತುಳ್ಳ ಧ್ವಜದೊಡನೆ ಬರುತ್ತಿದ್ದ ಅಶ್ವತ್ಥಾಮನನ್ನ ತೀಕ್ಷ್ಣ ಬಾಣಗಳಿಂದ ಹೊಡೆದ. ಬಿತ್ತುವ ಕಾಲದಲ್ಲಿ ಕೃಷಿಕನು ಬೀಜಗಳನ್ನು ಎರಚುವಂತೆ ದ್ರೋಣಪುತ್ರನು ಎಡಬಿಡದೆ ಬಾಣ ವರ್ಷಗಳಿಂದ ಆ ದ್ರೌಪದಿ ಕುಮಾರರನ್ನ ಮರೆಸಿದ. ಮಹಾರಾಜ, ಇನ್ನೊಂದು ಕಡೆಯಲ್ಲಿ ಪಟ್ಟಚರರೆಂಬ ಚೋರರ ಗುಂಪನ್ನು ಧ್ವಂಸ ಮಾಡಿದಂತಹ ಶೂರ ರಾಜನನ್ನ ಉಭಯ ಸೈನ್ಯಗಳಲ್ಲಿಯೂ ಶೂರತಮ ಎಂದು ಪ್ರಸಿದ್ಧಗೊಂಡಂತಹ ಲಕ್ಷ್ಮಣನು ತಡೆದ. ಆ ಶೂರನು ಒಡೆಯ ಲಕ್ಷ್ಮಣನ ಬಿಲ್ಲನ್ನ ಧ್ವಜನ ಕತ್ತರಿಸಿ ಅವನ ಮೇಲೂ ಅನೇಕ ಬಾಣಗಳನ್ನು ಸುರಿದ. ಇಷ್ಟರಲ್ಲಿ ಆ ಲಕ್ಷ್ಮಣನು ನಡೆಸುತ್ತಿದ್ದ ವಿಚಿತ್ರ ಯುದ್ಧವನ್ನ ಅವನ ಚಾತುರ್ಯವನ್ನು ಕಂಡು ಸಹಿಸಲಾರದೆ ಅರ್ಜುನ ಕುಮಾರನಾದ ಅಭಿಮನ್ಯು ಆ ಲಕ್ಷ್ಮಣನನ್ನು ಎದುರಿಸಿ ಬಂದು ಯುದ್ಧ ಮಾಡಿದ. ಆ ಬಾಲಕರಿಬ್ಬರು ಯುದ್ಧವು ನೋಡುವವರಿಗೆ ಕೇಳುವವರೆಗೂ ಆಶ್ಚರ್ಯವನ್ನ ಸಂತೋಷವನ್ನು ಉಂಟು ಮಾಡಿತು. ಇನ್ನೊಂದು ಕಡೆ ವಿಕರ್ಣ ಯಜ್ಞಸೇನ ಪುತ್ರನಾದ ಶಿಖಂಡಿಯನ್ನು ಎದುರಿಸಿದ. ಶಿಖಂಡಿಯು ತನ್ನ ಬಾಣವರ್ಷಗಳಿಂದ ವಿಕರ್ಣನನ್ನು ಮರೆಸಿದ. ಆದರೆ ವಿಕರ್ಣ ಬಾಣವರ್ಷವನ್ನೆಲ್ಲ ತನ್ನ ಬಾಣಗಳಿಂದ ತೂರಿಸಿ ನಿರಪಾಯನಾಗಿ ಉತ್ಸಾಹದಿಂದಿದ್ದ. ಇನ್ನೊಂದು ಕಡೆ ದ್ರೋಣನಿಗೆ ಎದುರಾಗಿ ಬರುತ್ತಿದ್ದ ಉತ್ತಮ ಓಜಸ್ಸನ್ನ ಅಂಗದನು ತನ್ನ ಬಾಣಗಳಿಂದ ನಿವಾರಿಸಿದ. ಅವರಿಬ್ಬರ ಯುದ್ಧ ನೋಡ್ತಿದ್ದ ಸೈನಿಕರಿಗೆಲ್ಲ ಸಂತೋಷ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು. ಅವರಿಗೂ ಅದು ಮೇಲೆ ಮೇಲೆ ಉತ್ಸಾಹಜನಕವಾಗಿತ್ತು. ಮಹಾಧನುಧರನಾದ ದುರ್ಮುಖನು ದ್ರೋಣನಿಗೆ ಎದುರಾಗಿ ಬರುತ್ತಿದ್ದ ಪುರುಜಿತ್ತನ್ನ ವತ್ಸದಂತಗಳೆಂಬ ಬಾಣಗಳಿಂದ ತಡೆದ. ಆಗ ಪುರುಜಿತ್ತು ದುರ್ಮುಖನ ನೆತ್ತಿಯಲ್ಲಿ ಭ್ರೂಮಧ್ಯಕ್ಕೆ ಸರಿಯಾಗಿ ಒಂದು ಬಾಣವನ್ನು ನಾಟಲು ಆಗ ಅವನ ಮುಖ ನಾಳ ಸಹಿತವಾದ ಕಮಲದಂತೆ ಕಾಣಿಸಿತು. ಇನ್ನೊಂದು ಕಡೆ ಕರ್ಣನು ಕೆಂಪು ವರ್ಣದ ಧ್ವಜಗಳನ್ನೇರಿಸಿ ದ್ರೋಣನಿಗೆ ಎದುರಾಗಿ ಬರುತ್ತಿರುವ ಕೇಕೆಯ ಸಹೋದರರನ್ನ ಬಾಣವರ್ಷಗಳಿಂದ ನಿವಾರಿಸ್ತಾ ಇದ್ದ. ಅವರೂ ಕರ್ಣನ ಮೇಲೆ ಬಾಣಗಳನ್ನು ಸುರಿಸಿದ್ರು. ಆ ಇಬ್ಬರ ಬಾಣವರ್ಷಗಳಲ್ಲಿ ಕರ್ಣನಾಗ್ಲಿ ಕೇಕೆಯಾಗ್ಲಿ ಯಾರ ಕಣ್ಣಿಗೂ ಬೀಳದಂತ ದುರ್ಜಯ ಜಯ ವಿಜಯ ಎಂಬ ನಿನ್ನ 3 ಮಕ್ಕಳು ತಮ್ಮ ರಥ ಧ್ವಜ ಸಾರಥಿಗಳನ್ನ ವೇಗದಿಂದ ಬಂದು ನೀಲ ಕಾಶ್ಯ ಜಯತ್ಸೇನ ಎಂಬ 3ರನ್ನ ಬೇರೆ ಬೇರೆಯಾಗಿ ಬಾಣಗಳಿಂದ ನಿವಾರಿಸಿದ್ರು. ಅವರ ಯುದ್ಧ ಒಂದು ಕಡೆಯಲ್ಲಿ ಸಿಂಹ ಹುಲಿ ಚಿರತೆಗಳು, ಇನ್ನೊಂದು ಕಡೆಯಲ್ಲಿ ಕರಡಿ ಎತ್ತು ಕಾಡೆಮ್ಮೆಗಳು ಪರಸ್ಪರವಾಗಿ ಹೋರಾಡುವಂತೆ ಕಾಣಿಸ್ತಾ ಇತ್ತು. ಕ್ಷೇಮಧೂರ್ತಿ ಬೃಹಂತ ಎಂಬ ಸಹೋದರಿಬ್ಬರು ದ್ರೋಣನಿಗೆ ಎದುರಾಗಿ ಬರುತ್ತಿದ್ದ ಸಾತ್ವತರನ್ನ ತೀಕ್ಷ್ಣ ಬಾಣಗಳಿಂದ ತಡಿತಾ ಇದ್ರು. ಅವರ ಯುದ್ಧವೂ ಕೂಡ ಸಿಂಹಕ್ಕೂ 2 ಮದದ ಆನೆಗಳಿಗೂ ನಡೆಯುವ ಹೋರಾಟದಿಂದ ಆಶ್ಚರ್ಯಕರವಾಯಿತು. ಅಂಬಷ್ಟರಾಜನು ಚೇದಿ ರಾಜನನ್ನ ದ್ರೋಣನ ಕಡೆಗೆ ಬಾರದಂತೆ ತಡೆದ. ಆಗ ಅಂಬಷ್ಟನು ಮೂಳೆಗಳನ್ನು ಮುರಿಯತಕ್ಕ ಒಂದು ಶಲಾಕಾ ಬಾಣದಿಂದ ಚೇದಿರಾಜನನ್ನ ಬಹಳವಾಗಿ ನೋಯಿಸಿದ. ಒಡನೆ ಚೇದಿರಾಜ ತನ್ನ ಧನುರ್ಬಾಣಗಳನ್ನು ಬಿಟ್ಟು ರಥದಿಂದ ತಟ್ಟನೆ ನೆಲಕ್ಕೆ ಹಾರಿಬಿಟ್ಟ. ವೃಷ್ಣಿ ಕುಮಾರನಾದಂತ ವಾರ್ಧಕ್ಷೇಮಿಯನ್ನ ಕೃಪನು ಕ್ಷುದ್ರಕಗಳೆಂಬ ಬಾಣಗಳಿಂದ ನಿವಾರಿಸ್ತಾ ಇದ್ದ. ಚಿತ್ರಯೋಧಿಗಳಾದ ಅವರಿಬ್ಬರು ಪ್ರಪಂಚ ಜ್ಞಾನವೇ ಇಲ್ಲದಂತೆ ಯುದ್ಧದಲ್ಲಿ ನೆಟ್ಟ ಮನಸ್ಸುಳ್ಳವರಾಗಿ ಪ್ರಬಲ ಯುದ್ಧವನ್ನು ಮಾಡಿದರು. ಸೋಮದತ್ತಿಯು ಮಣಿಮಂತನನ್ನ ದ್ರೋಣನಿಗೆ ಎದುರಾಗಿ ಬಾರದಂತೆ ತಡೆಯಲು ಮಣಿಮಂತ ಅವನ ಬೆಲ್ಲನ್ನ ಧ್ವಜವನ್ನು ಮುರಿದು ಅವನ ಸಾರಥಿಯನ್ನ ರಥಛತ್ರವನ್ನ ಕೆಳಗೆ ಕೆಡಹಿದ. ಯೂಪಧ್ವಜವುಳ್ಳ ಸೋಮದತ್ತಿಯು ತಟ್ಟನೆ ರಥದಿಂದ ಕೆಳಗೆ ಹಾರಿ ಮಣಿಮಂತನ ರಜ ಧ್ವಜ ಸಾರಥಿಗಳನ್ನೆಲ್ಲ ಕತ್ತಿಯಿಂದ ಕತ್ತರಿಸಿದ. ಆಮೇಲೆ ತಿರುಗಿ ತಟ್ಟನೆ ತನ್ನ ರಥವನ್ನೇರಿ ಬೇರೆ ಧನಸ್ಸನ್ನು ಕೈಗೆತ್ತಿಕೊಂಡು ತಾನೇ ಸಾರಥ್ಯವನ್ನು ಮಾಡುತ್ತಾ ಪಾಂಡವ ಸೈನ್ಯದಲ್ಲಿ ನುಗ್ಗಿ ಅನೇಕ ಸೈನ್ಯಗಳನ್ನು ಧ್ವಂಸ ಮಾಡಿದ.
ದೈತ್ಯರ ಮೇಲೆ ಬೀಳುವ ಇಂದ್ರನಂತೆ ದ್ರೋಣನಿಗೆ ಎದುರಾಗಿ ಬರುತ್ತಿದ್ದ ಪಾಂಡ್ಯರಾಜನನ್ನ ಕರ್ಣಪುತ್ರನಾದ ವೃಷಸೇನ ತನ್ನ ಬಾಣಗಳಿಂದ ತಡೆದ. ಇಷ್ಟರಲ್ಲಿಯೇ ಮಹತ್ತಾದ ಆಕಾರವುಳ್ಳವನು ಮಹಾಬಲಾಢ್ಯನೂ ಆದಂತಹ ಘಟೋತ್ಕಚನು ಪಾಂಡವರ ಹಿತವನ್ನು ಕೋರಿ ಕೌರವ ಸೈನ್ಯವನ್ನೆಲ್ಲ ತನ್ನ ನೋಟದಿಂದಲೇ ದಹಿಸುವಂತೆ ವೇಗದಿಂದ ಹೊರಟು ಬಂದ. ಬರುವಾಗಲೇ ಘಟೋತ್ಕಚನು ಗದೆ, ಪರಿಘ, ಕತ್ತಿ, ಪಟ್ಟಾಗತ್ತಿ, ಕಲ್ಲು, ಭುಸುಂಡಿ, ದಂಡ, ತ್ರಾಸ, ತೋಮರ, ಬಿಲ್ಲು, ಬಾಣ, ಮುಸಲ, ಮುದ್ಗರ, ಚಕ್ರ, ಭಿಂಡಿವಾಲ, ಕೊಡಲಿ ಮುಂತಾದ ಆಯುಧಗಳನ್ನ ಪರಂಪರೆಯಾಗಿ ಕೌರವ ಸೈನ್ಯದ ಮೇಲೆ ಬಿಡ್ತಾ ಬಂದ. ಅಲ್ಲದೆ ತನ್ನ ಮಾಯೆಯಿಂದ ದೊಡ್ಡ ಬಿರುಗಾಳಿಯನ್ನ, ಬೆಂಕಿಯನ್ನ, ನೀರನ್ನ, ಧೂಳನ್ನು ಎಬ್ಬಿಸಿದ. ಹುಲ್ಲು, ಬೂದಿ, ಮಣ್ಣಿನ ಹೆಂಟೆಗಳು, ಮರಗಿಡಗಳು ಇವುಗಳನ್ನೆಲ್ಲ ಕೌರವ ಸೈನ್ಯದ ಮೇಲೆ ಎಡೆಬಿಡದೆ ಎರಸ್ತಾ ಇದ್ದ. ಇಂತಹ ವಿವಿಧ ಆಯುಧ ಪ್ರಯೋಗಗಳಿಂದ ನಿನ್ನ ಸೈನ್ಯವನ್ನು ಹೊಡಿತಲೋ, ಬಡಿಯುತ್ತಲೋ, ನೋಯಿಸುತ್ತಲೋ, ಹಿಂದಕ್ಕೆ ಓಡಿಸುತ್ತಲೋ, ಕೆಳಕ್ಕೆ ಕೆಡವುತ್ತಲೋ ಎಲ್ಲರಿಗೂ ಭೀತಿಯನ್ನು ಉಂಟು ಮಾಡುತ್ತಾ ದ್ರೋಣನನ್ನ ಹಿಡಿಯುವುದಕ್ಕಾಗಿ ಬಂದ. ಇದನ್ನು ಕಂಡೊಡನೆ ನಮ್ಮ ಕಡೆಯಲ್ಲಿದ್ದ ಅಲಂಬುಸನೆಂಬ ರಾಕ್ಷಸ ವಿವಿಧ ಆಯುಧಗಳನ್ನ, ಯುದ್ಧ ಸಾಧನಗಳನ್ನು ಎಡೆಬಿಡದೆ ಪ್ರಯೋಗಿಸುತ್ತಾ ಅವನನ್ನು ತಡೆದ. ಆ ರಾಕ್ಷಸರಿಬ್ಬರ ಯುದ್ಧವು ಹಿಂದೆ ಶಂಬರನಿಗೂ ದೇವರಾಜನಿಗೂ ನಡೆದ ಭಯಂಕರ ಯುದ್ಧದಂತೆ ಕಾಣಿಸಿತು. ಹೀಗೆ ರಥಿಕರಲ್ಲಿಯೋ, ಗಜಯೋಧರಲ್ಲಿಯೋ, ಅಶ್ವವೀರರಲ್ಲಿಯೋ, ಪದಾತಿಗಳಲ್ಲಿಯೋ ಎಲ್ಲ ಕಡೆಯೋ ದ್ವಂದ್ವ ಯುದ್ಧವು ನಡೀತಾ ಇತ್ತು. ಮಹಾರಾಜ, ನಿನಗೆ ಮಂಗಳವಾಗಲಿ. ಮುಖ್ಯವಾಗಿ ಆ ದ್ರೋಣನ್ನು ತೀರಿಸಿಬಿಡಬೇಕು ಎಂದು ಬಂದ ನಿನ್ನ ಶತ್ರುಗಳಿಗೂ, ಅವನನ್ನು ರಕ್ಷಿಸಬೇಕು ಎಂದು ಬಂದ ನಿನ್ನವರಿಗೂ ಆಗ ನಡೆದ ಯುದ್ಧದಂತೆ ಪ್ರಬಲ ಯುದ್ಧ ಹಿಂದೆ ನಡೆದದ್ದನ್ನ ಇದುವರೆಗೆ ಯಾರು ನೋಡಿದ್ದೇ ಇಲ್ಲ, ಕೇಳಿದ್ದೂ ಇಲ್ಲ. ಈ ಯುದ್ಧ ಅತಿ ಭಯಂಕರವಾದದ್ದು, ಇದು ವಿಚಿತ್ರವಾದದ್ದು, ಇದು ಅತಿ ರೌದ್ರವಾದದ್ದು ಎಂಬ ಮಾತುಗಳೇ ಜನರ ಬಾಯಿಂದ ಹೊರಡುತ್ತಾ ನಾನಾ ಕಡೆಗಳಲ್ಲಿ ಯುದ್ಧಗಳು ನಡೀತಾ ಇದ್ವು. ಇಲ್ಲಿಗೆ 25ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಾಮಃ. ಭಗದತ್ತನ ಪರಾಕ್ರಮ 26ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಮೊದಲು ಪಾಂಡವರ ಯುದ್ಧಕ್ಕೆ ಹೆದರಿ ಹಿಂತಿರುಗಿ ಬಿಟ್ಟು ತಿರುಗಿ ಬಂದರೆಂದು ಹೇಳಿದೆ ಅಲ್ಲವೇ? ಅವರು ಹೇಗೆ ಎಲ್ಲೆಲ್ಲಿ ಯುದ್ಧವನ್ನು ನಡೆಸಿದ್ರು ಎಂಬುದನ್ನೆಲ್ಲ ನನಗೆ ತಿಳಿಸ್ಬೇಕು. ಈ ಸಮಯದಲ್ಲಿ ಅಸಂಶಪ್ತಕರೊಡನೆ ಬೇರೆ ಕಡೆಗೆ ಯುದ್ಧಕ್ಕಾಗಿ ಹೋದ ಅರ್ಜುನನು ಅಲ್ಲಿ ನಡೆಸಿದ ಕಾರ್ಯ ಏನು? ಅರ್ಜುನನ ಮೇಲೆ ಸಂಶಪ್ತಕರು ತೋರಿಸಿದೆಂಬ ಪರಾಕ್ರಮ ಎಂಥದ್ದು ಎಂದು ಪ್ರಶ್ನೆ ಮಾಡಲು ಸಂಜೆ ಹೇಳಿದ, ಹೇ ಮಹಾರಾಜ, ಕೇಳು. ಹೀಗೆ ಪಾಂಡವರೆಲ್ಲ ಹಿಂತಿರುಗಿ ಬಂದ ಮೇಲೆ ಬೇರೆ ಬೇರೆಯಾಗಿ ಒಬ್ಬರನ್ನೊಬ್ಬರು ಎದುರಿಸಿ ಯುದ್ಧ ಮಾಡುವಾಗ ನಿನ್ನ ಮಗನ ದುರ್ಯೋಧನನು ದೊಡ್ಡ ಗಜ ಸೈನ್ಯದೊಡನೆ ತಾನಾಗಿಯೇ ಭೀಮನನ್ನ ಎದುರಿಸುವುದ. ದುರ್ಯೋಧನಿಂದ ತಾನಾಗಿಯೇ ಕರೆಯಲ್ಪಟ್ಟಂತ ಭೀಮ ಮಿತಿ ಮೀರಿದ ಕೋಪದಿಂದಲೂ ಉತ್ಸಾಹದಿಂದಲೂ ನಿನ್ನ ಮಗನನ್ನ ಎದುರಿಸಿದ. 2 ಮಹಾಗಜಗಳು, 2 ಮಹಾವೃಷಭಗಳು ಹೋರಾಡುವಂತೆ ನಿನ್ನ ಮಕ್ಕಳಿಬ್ಬರು ಯುದ್ಧಕ್ಕೆ ಎದುರಾದರು. ಯುದ್ಧ ಸಮರ್ಥ ಎನಿಸಿದಂತಹ ಭೀಮನು ತನ್ನ ಬಾಹುವೀರ್ಯದಿಂದ ನಿಮಿಷ ಮಾತ್ರದಲ್ಲಿಯೇ ದುರ್ಯೋಧನೆ ಬಂದಿದ್ದ ಗಜ ಸೈನ್ಯವನ್ನೆಲ್ಲ ಭೇದಿಸುತ್ತಾ ಬಂದ. ಪರ್ವತ ಸಮಾನಗಳಾಗಿ ಕೊಬ್ಬಿ ಬೆಳೆದು ಮದಧಾರಿಯನ್ನು ಸುಳಿಸುತ್ತಿದ್ದ ಆನೆಗಳೆಲ್ಲ ಭೀಮನ ಬಾಣಗಳಿಂದ ಬಹಳವಾಗಿ ನೊಂದು ಮದ ಒಡಗಿ ಓಡಲಾರಂಭಿಸಿದವು. ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಭೀಮನು ಆ ಗಜ ಸೈನ್ಯಗಳನ್ನೆಲ್ಲ ತನ್ನ ಬಾಣಗಳಿಂದ ತೂರಿ ಬಿಡ್ತಾ ಇದ್ದ. ಸೂರ್ಯನು ಉದಿಸುವಾಗಲೇ ತನ್ನ ಕಿರಣಗಳನ್ನು ಲೋಕಕ್ಕೆಲ್ಲ ಹರಡುವಂತೆ ಭೀಮನು ತನ್ನ ಬಾಣಗಳನ್ನು ಎಲ್ಲ ಕಡೆಗೂ ಪ್ರಯೋಗಿಸ್ತಾ ಇದ್ದ. ಸೂರ್ಯ ಕಿರಣಗಳು ಮೇಘಗಳಲ್ಲಿ ವ್ಯಾಪಿಸುವಂತೆ ಆ ಆನೆಗಳ ಅಂಗಾಂಗಗಳ ಭೀಮನ ಬಾಣಗಳು ನಾಟಿಕೊಂಡವು. ಹೀಗೆ ತನ್ನ ಗಜ ಸೈನ್ಯಗಳೆಲ್ಲ ಭೀಮನಿಂದ ಭಗ್ನವಾಗ್ತಾ ಇರುವುದನ್ನು ನೋಡಿ ನಿನ್ನ ಮಗನು ಕೋಪದಿಂದ ಭೀಮನ ಮೇಲೆ ತೀವ್ರ ಬಾಣಗಳನ್ನ ಪ್ರಯೋಗಿಸಿದ. ರಕ್ತದಂತೆ ಕೆಂಪಾದ ಕಣ್ಣುಳ್ಳ ಭೀಮನು ಕೂಡ ನಿನ್ನ ಮಗನನ್ನ ವಧಿಸಬೇಕು ಎಂದು ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡ್ತಾ ಇದ್ದ. ಭೀಮನ ಬಾಣಗಳು ನಿನ್ನ ಮಗನ ದೇಹದೊಳಗೆಲ್ಲ ನಾಟಿಕೊಂಡವು. ಅದರಿಂದ ದುರ್ಯೋಧನ ಮತ್ತಷ್ಟು ಕೋಪಾವಿಷ್ಟನಾಗಿ ಸೂರ್ಯ ಸಮಾನಗಳಾದ ಬಾಣಗಳಿಂದ ಭೀಮನನ್ನು ಹೊಡೆದ. ಇಷ್ಟರಲ್ಲಿಯೇ ಭೀಮನು 2 ಬಲ್ಲಾಯುಧಗಳಿಂದ ನಿನ್ನ ಮಗನ ರಥದ ಮೇಲೆ ಏರಿಸಿದ್ದ ನಾಗ ಚಿನ್ನವುಳ್ಳ ರತ್ನಖಚಿತವಾದ ಧ್ವಜವನ್ನ ನಿನ್ನ ಮಗನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದ. ಭೀಮನಿಂದ ದುರ್ಯೋಧನಿಗೆ ಉಂಟಾದ ನೋವನ್ನು ಸಹಿಸಲಾರದೆ ಅಂಗನೆಂಬುವನು ತಟ್ಟನೆ ಒಂದು ಆನೆಯನ್ನೇರಿ ಭೀಮನಿಗೆದುರಾಗಿ ಬಂದ. ಮಹಾಮೇಘದಂತೆ ದೊಡ್ಡ ಆಕಾರವುಳ್ಳ ಆನೆಯನ್ನು ಕಂಡೊಡನೆ ಭೀಮ ಆ ಆನೆಯ ಕುಂಭಸ್ಥಳದ ಮಧ್ಯಕ್ಕೆ ಗುರಿಯಿಟ್ಟು ತೀಕ್ಷ್ಣ ಬಾಣಗಳನ್ನು ಹೊಡೆದ. ಆ ಬಾಣ ಪ್ರಹಾರಕ್ಕೆ ನೊಂದು ಆನೆ ವಜ್ರಾತವಾದ ಪರ್ವತದಂತೆ ನೆಲಕ್ಕೆ ಬಿದ್ದು ಬಿಟ್ಟಿತು. ಮ್ಲೇಚ್ಛರಾಜನಾದ ಅಂಗನ ಆನೆಯು ಕೆಳಗೆ ಬಿದ್ದೊಡನೆ ಭೀಮನು ಅತಿ ವೇಗದಿಂದ ಬೇರೊಂದು ಬಲ್ಲವನ್ನೆತ್ತಿ ಅದರಿಂದ ಆ ಮ್ಲೇಚ್ಛನ ತಲೆಯನ್ನು ಕಳೆದು ಬಿಟ್ಟ. ಗಜ ಸೈನ್ಯಕ್ಕೆಲ್ಲ ಪ್ರಮುಖರಾದ ಆ ವೀರನು ಹತನಾಗಿ ಬಿದ್ದೊಡನೆ ಸೈನ್ಯವೆಲ್ಲ ಭಯಪಟ್ಟು ಪಲಾಯನ ಮಾಡಲಾರಂಭಿಸಿತು. ಸೈನ್ಯದಲ್ಲಿ ಆನೆಗಳು, ರಥಗಳು ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಓಡುವ ಆತುರದಲ್ಲಿ ತಮ್ಮ ಕಡೆಯ ಪದಾರ್ಥಗಳನ್ನೇ ಕಾಲಿಂದ ತುಳಿದು ಎಷ್ಟೋ ಸೈನ್ಯಗಳನ್ನು ನಾಶ ಮಾಡಿದ್ವು. ಹೀಗೆ ಗಜ ಸೈನ್ಯ ಭಗ್ನವಾಗಿ ನಾನಾ ಕಡೆಗೆ ಓಡುತ್ತಿರುವುದನ್ನು ನೋಡಿ ಪ್ರಾಗ್ಜ್ಯೋತಿಷ ರಾಜನಾದ ಭಗದತ್ತ ತನ್ನ ಪ್ರಧಾನ ಗಜವನ್ನೇರಿ ಭೀಮನನ್ನ ಎದುರಿಸಿ ಬಂದ. ಹೇ ಮಹಾರಾಜ,
ಹಿಂದೆ ಯಾವ ಮಹಾ ಗಜವನ್ನೇರಿ ಇಂದ್ರನು ದೈತ್ಯ ದಾನವರನ್ನ ಜಯಿಸಿದ್ನೋ ಸಾಕ್ಷಾತ್ತಾಗಿ ಅದೇ ಆನೆಯ ವಂಶ ಸಂಬಂಧವುಳ್ಳಂತಹ ಮಹಾ ಗಜವನ್ನೇರಿ ಬಂದು ಭೀಮನಿಗೆ ಎದುರಾಗಿ ಆನೆಯನ್ನ ಪ್ರೇರಿಸಿದವನೇ ಆ ಮಹಾಗಜ. ಕೋಪದಿಂದ ಕಣ್ಣುಗಳನ್ನು ತೊಳಿಸುತ್ತಾ ಆಡುವ ತನ್ನ ಕಿವಿಗಳಿಂದಲೂ ಮೇಲೆತ್ತಿದ ಸೊಂಡಿಲಿನಿಂದಲೂ ಭೀಮನನ್ನ ಒಂದೇ ಪ್ರಹಾರಕ್ಕೆ ಬಡಿದು ಕೆಡುವಂತೆ ಮುಂದೆ ನುಗ್ಗಿ ಭೀಮನ ರಥವನ್ನ ಅವನ ರಥಾಶ್ವವನ್ನ ಅವೆರಡಕ್ಕೂ ಭೇದವೇ ತಿಳಿಯದಂತೆ ಬಡಿದು ಚೂರ್ಣ ಮಾಡಿತು. ಆನೆಗಳ ಮರ್ಮವನ್ನು ಬಲ್ಲ ಭೀಮ ತಟ್ಟನೆ ರಥದಿಂದ ಕೆಳಕ್ಕೆ ಹಾರಿ ಬಂದು ಆ ಆನೆಯ ದೇಹದ ಕೆಳಗೆ ಹುದುಗಿಕೊಂಡು ಅಲ್ಲಿಂದ ಹೊರಗೆ ಬಾರದೆ ನಿರಪಾಯವಾಗಿ ಅಲ್ಲಿಯೇ ಸೇರಿಕೊಂಡು ಮುಷ್ಟಿಯಿಂದ ಅದನ್ನು ಬಲವಾಗಿ ಹೊಡೆಯುತ್ತಿದ್ದ. ತನ್ನನ್ನು ಕೊಲ್ಲಬೇಕೆಂದು ಬಂದ ದುರ್ಜೀವಾದ ಆನೆಯನ್ನ ತಾನಾಗಿ ಯುದ್ಧಕ್ಕೆ ಉತ್ಸಾಹಗೊಳಿಸಿದ. 10,000 ಆನೆಗಳ ಬಲವುಳ್ಳ ಸುಪ್ರತೀಕ ಎಂಬ ಆ ಮಹಾಗಜ ಭೀಮನನ್ನ ತನ್ನನ್ನು ಯುದ್ಧಕ್ಕೆ ಕರೆಯುವಂತೆ ಉತ್ಸಾಹವನ್ನು ತೋರಿಸುತ್ತಾ ಕುಂಬಾರನ ಚಕ್ರದಂತೆ ಗಿರಿಗಿರನೆ ಸುತ್ತಾ ಇತ್ತು. ಇದೇ ಸಮಯದಲ್ಲಿ ಭೀಮನು ತಟ್ಟನೆ ಅದರ ಶರೀರದಿಂದ ಹೊರಗೆ ಬಂದು ಆ ಆನೆಯ ಮುಂದೆ ಎದೆಗೊಟ್ಟು ನಿಂತ. ಒಡನೆಯ ಆನೆಯು ಭೀಮನನ್ನ ಸೊಂಡಲಿನಿಂದ ಬಗ್ಗಿಸಿಕೊಂಡು ತನ್ನ ಮೊಳಕಾಲಿಂದ ಗುದ್ದಲಾರಂಭಿಸಿತು. ಅವನ ಕೊರಳಿಗೆ ತನ್ನ ಸೊಂಡಿಲನ್ನು ಸುತ್ತಿ ಅವನನ್ನು ಕೊಲ್ಲಬೇಕೆಂದು ಯತ್ನಿಸಿತು. ಆದರೆ ಇವನು ತನ್ನ ಮೈಯನ್ನು ಹೊರಳಿಸಿ ಅದರ ಸೊಂಡಿಲಿನ ಹಿಡಿತದಿಂದ ತಪ್ಪಿಸಿಕೊಂಡು ಬಂದು ತಿರುಗಿ ಅದರ ಅಂಗಗಳಲ್ಲಿ ಒದಗಿಕೊಂಡು ತನ್ನ ಸೈನ್ಯದಲ್ಲಿ ಆ ಸುಪ್ರತೀಕಕ್ಕೆ ತಕ್ಕ ಪ್ರತಿಜ್ಞಾ ಬರುವುದನ್ನೇ ನಿರೀಕ್ಷಿಸ್ತಾ ಇದ್ದ. ಕೆಲವು ಆನೆಗಳು ಬಂದದ್ದನ್ನ ಕಂಡೊಡನೆ ಭೀಮನು ಆ ಆನೆಯ ಮೈಯಿಂದ ಹೊರಗೆ ಓಡಿ ಬಂದ. ಇಷ್ಟರಲ್ಲಿ ಸೈನ್ಯದ ಎಲ್ಲಾ ಕಡೆಗಳಲ್ಲೂ ಭೀಮನು ಆನೆಯ ಕೈಯಿಂದ ಸತ್ತ ಎಂಬ ಕೂಗಿರೊಡನೆ ಹಾಹಾಕಾರ ಹೊರಡಿತು. ಪಾಂಡವ ಸೈನ್ಯವನ್ನೆಲ್ಲ ಆ ಆನೆಗೆ ಎದುರಿ ಓಡಿ ಬಂದು ಧರ್ಮರಾಜನಿದ್ದ ಸ್ಥಳಕ್ಕೆ ಸೇರಿತು. ಹಾಗೆ ಯುಧಿಷ್ಠರನು ತನ್ನ ಸಹೋದರನಾದ ಭೀಮನು ಮೃತನಾದ ಎಂದೇ ನಿಶ್ಚಯಿಸಿ ಅತ್ಯಾವೇಶದಿಂದ ದೃಷ್ಟದ್ಯುಮ್ನನ್ನು ಒಡಗೂಡಿ ಭಗದತ್ತನ ಎದುರಿಸಿ ಹೋದ. ಇನ್ನು ಅನೇಕ ರಥಿಕರು 100,000 ಸಂಖ್ಯೆಯಿಂದ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಧರ್ಮರಾಜನಿಗೆ ಬೆಂಬಲವಾಗಿ ಬಂದರು. ಪರ್ವತೇಶ್ವರನಾದ ಭಗದತ್ತ ಆ ಬಾಣಗಳನ್ನೆಲ್ಲ ತನ್ನ ಅಂಕುಶದಿಂದಲೇ ಕ್ಷಣ ಮಾತ್ರದಲ್ಲಿ ಛೇದಿಸಿಬಿಟ್ಟ. ವೃದ್ಧನಾದ ಭಗದತ್ತನ ಆಶ್ಚರ್ಯ ಕಾರ್ಯವನ್ನ, ಅವನ ಆನೆಯ ಸಾಮರ್ಥ್ಯವನ್ನು ಯುದ್ಧದಲ್ಲಿ ಆಗ ನಾವೆಲ್ಲರೂ ವಿಸ್ಮಯದಿಂದ ನೋಡ್ತಾ ಇದ್ದೆವು. ಇಷ್ಟರಲ್ಲಿ ದಶಾರ್ಣ ದೇಶಾಧಿಪತಿ ಭಗದತ್ತನ ತಡೆಯುವುದಕ್ಕಾಗಿ ಮುಂದೆ ಬಂದ. ಮದದಿಂದ ಕೊಬ್ಬಿ ತಿರ್ಯಗತಿಯಿಂದಲೂ ಅತಿ ವೇಗವಾಗಿ ಸಂಚರಿಸುತ್ತಿರುವ ಆನೆಯೊಡನೆ ಭಗದತ್ತನು ದಶಾರ್ಣ ರಾಜನಿಗೆ ದರಾದ. ಅವರಿಬ್ಬರ ಆನೆಗಳಿಗೂ ಭಯಂಕರವಾದ ಯುದ್ಧ ಆಯಿತು. ರೆಕ್ಕೆಗಳೊಡಗೂಡಿದ ಪರ್ವತಗಳು ಹೋರಾಡುವಂತೆ ಎರಡೂ ಪ್ರಬಲ ಯುದ್ಧವನ್ನು ಮಾಡಿದ್ವು. ಇಷ್ಟರಲ್ಲಿ ಪ್ರಾಗ್ಜ್ಯೋತಿಸರಾಜನ ಆನೆಯು ಸ್ವಲ್ಪ ಹಿಂದೆ ಸರಿದು ತಟ್ಟನೆ ಮುಂದೆ ಬಂದು ದಶಾರ್ಣ ರಾಜನ ಆನೆಯನ್ನ ತನ್ನ ಸೊಂಡಲಿನಿಂದ ಬಡಿದು ಪಕ್ಕೆಲೆಬನ್ನು ಮುರಿದು ಕೊಂದು ಕೆಡೆಯಿತು. ಆಮೇಲೆ ಭಗದತ್ತನು ಸೂರ್ಯ ಸಮಾನಗಳಾದ 7 ತೋಮರ ಆಯುಧಗಳಿಂದ ಆ ದಶಾರ್ಣ ರಾಜನನ್ನ ಹೊಡೆದ. ಈ ಒಂದೇ ಪ್ರಹಾರದಲ್ಲಿ ಆನೆಯ ಮೇಲಿದ್ದ ದಶಾರ್ಣ ರಾಜನು ಕೂಡ ಕೆಳಗೆ ಬಿದ್ದ. ಇಷ್ಟರಲ್ಲಿ ಯುಧಿಷ್ಠಿರ ಆ ಭಗದತ್ತನ ತಡೆಯುವುದಕ್ಕಾಗಿ ದೊಡ್ಡ ಸೈನ್ಯದೊಡನೆ ಅವನನ್ನು ಮುತ್ತಿಕೊಂಡ. ಹೀಗೆ ತನ್ನನ್ನು ಸುತ್ತಮುತ್ತಿದ ಅನೇಕ ರಥಿಕರೊಡನೆ ಗಜಾರೂಢನಾಗಿದ್ದ ಭಗದತ್ತ ಪರ್ವತದ ಮೇಲೆ ದಟ್ಟವಾಗಿ ಬೆಳೆದ ತೋಪುಗಳ ನಡುವೆ ಜ್ವಲಿಸುವ ಬೆಂಕಿಯಂತೆ ಕಾಣಿಸ್ತಾ ಇದ್ದ. ಸುತ್ತಲೂ ಪಾಂಡವರ ಕಡೆ ರಥಿಕರು ಬಾಣಗಳಿಂದ ಹೊಡಿತಾ ಇದ್ದಾಗ ಭಗದತ್ತನ ಆನೆಯು ಆ ರಥಿಕರ ನಡುವೆ ಮಂಡಲಗತಿಯಿಂದ ವೇಗವಾಗಿ ಸುತ್ತಾ ಇತ್ತು. ಆಮೇಲೆ ಭಗದತ್ತನು ತನ್ನ ಆನೆಯನ್ನ ಸಾತ್ವಿಗೆ ರಥವಿದ್ದ ಕಡೆಗೆ ಪ್ರೇರಿಸಿದ. ಸಾತ್ವತ ಶ್ರೇಷ್ಠನಾದ ಆ ಯುಯುಧಾನ ಸರ್ಪದಂತೆ ತೀವ್ರವಾದ 5 ಬಾಣಗಳಿಂದ ಆ ಆನೆಯನ್ನು ಹೊಡೆಯಲು ಭಗದತ್ತನ ಆನೆಯು ಅವನ ರಥವನ್ನೇ ತಂಡ ಸುಂದರಿಂದ ಸುತ್ತಿ ಮೇಲಕ್ಕೆ ಎತ್ತಿ ಬಿಸಿಡಿದು ಒಡನೆ ಸಾತ್ವಿಗೆ ರಣರಂಗದ ವಿಮುಖನಾದ. ಇಷ್ಟರಲ್ಲಿ ಸಾರಥಿ ತಿರುಗಿ ರಥವನ್ನೇರಿ ಸಿಂಧು ದೇಶ ಜನ್ಯಗಳಾದ ಉತ್ತಮ ಅಶ್ವಗಳನ್ನ ತಟ್ಟಿ ಸಾತ್ವಿಗೆಯನ್ನು ಸಮಾಧಾನಗೊಳಿಸಿದ. ಆಗ ಭಗದತ್ತನ ಆನೆಯಾದ್ರೂ ತನಗೆ ಅದೇ ತಕ್ಕ ಅವಕಾಶ ಎಂದು ತಿಳಿದು ಅತಿ ವೇಗದಿಂದ ಆ ರಥಿಕರ ಮುತ್ತಿಗೆಯಿಂದ ತಪ್ಪಿಸಿಕೊಂಡು ಹೊರಗೆ ಬಂದು ಅಲ್ಲಲ್ಲಿ ಸಿಕ್ಕಿದ ರಾಜರನ್ನೆಲ್ಲ ನಾನಾ ಕಡೆಗಳಿಂದ ಹೊಡೆದು ಚದುರಿಸಿತು. ಅನೇಕರನ್ನ ಸೊಂಡಲಿಂದ ಹಿಡಿದು ದೂರಕ್ಕೆ ಎಸೆದಾಯಿತು. ಈ ಆನೆಯ ವೇಗಕ್ಕೆ ಪಾಂಡವ ಸೈನ್ಯದ ರಾಜರೆಲ್ಲ ಹೆದರಿದ್ರು. ಆ ಒಂದೇ ಆನೆಯು ಅವರ ಕಣ್ಣಿಗೆ 100 ಆನೆಗಳಂತೆ ಕಾಣಿಸ್ತು. ಐರಾವತವನ್ನೇರಿ ದೇವೇಂದ್ರನು ದಾನವರನ್ನು ಯುದ್ಧಕ್ಕೆ ಕರೆಯುವಂತೆ ಆ ಆನೆಯ ಮೇಲೆ ಕುಳಿತ ಭಗದತ್ತ ರಥಿಕರನ್ನೆಲ್ಲ ಯುದ್ಧಕ್ಕೆ ಕರೀತಾ ಇದ್ದ. ಈ ಆನೆಗೆ ಎದುರಿ ಓಡುತ್ತಿದ್ದ ಪಾಂಚಾಲ ವೀರರ ಮತ್ತು ಅವರ ಗಜ ತುರಗ ಸೈನ್ಯಗಳ ಕೂಗು ಭಯಂಕರವಾಗಿ ಕೇಳಿಸ್ತಾ ಇತ್ತು. ಭಗದತ್ತನು ಜಯದ ಹೆಮ್ಮೆಯಿಂದ ಒಬ್ಬೊಬ್ಬರನ್ನು ಯುದ್ಧಕ್ಕಾಗಿ ಕರೀತಾ ಇದ್ದ. ಭೀಮನಿಗೆ ಅದು ದುಸ್ಸವಾಯಿತು. ಭೀಮನು ತಿರುಗಿ ಬಂದದ್ದನ್ನು ನೋಡಿ ಭಗದತ್ತನ ಆನೆ ತನ್ನ ಸೊಂಡಿಲಿಂದ ನೀರನ್ನು ತುಂಬಿ ತಂದು ಆ ಭೀಮನ ರಥ ಅಶ್ವಗಳ ಮೇಲೆ ಚಲಿತು. ಕುದುರೆಗಳು ಹೆದರಿ ಭೀಮನು ಕುಳಿತಿದ್ದ ರಥವನ್ನು ಬೇರೆ ಕಡೆಗೆ ಸೆಳೆದುಕೊಂಡು ಓಡಿಯುವುದು. ಇಷ್ಟರಲ್ಲಿ ಕೃತಿಯ ಮಗನು ಕಾಲಾಂತಕ್ಕೆ ಸಮಾನನು ಆದಂತಹ ರುಚಿಪರ್ವ ಎಂಬ ರಾಜ ರಥಾರೂಢನಾಗಿ ಬಾಣಗಳನ್ನು ಪ್ರಯೋಗಿಸುತ್ತಾ ಭಗದತ್ತನನ್ನು ಎದುರಿಸಿ ಬಂದ. ಇದನ್ನು ನೋಡಿ ಪರ್ವತಾಧಿಪತಿಯಾದ ಸುಪರ್ವ ಎಂಬವನು ಆ ರುಚಿಪರ್ವನನ್ನ ತನ್ನ ಬಾಣಗಳಿಂದ ತಡೆದು ಕ್ಷಣ ಮಾತ್ರದಲ್ಲಿ ಯಮಪುರಿಗೆ ಕಳಿಸಿಬಿಟ್ಟ.
ಅವನು ಬಿದ್ದದ್ದನ್ನು ಕಂಡೊಡನೆ ಅಭಿಮನ್ಯು, ದ್ರೌಪದಿಯ ಮಗನಾದ ಪ್ರತಿವಿಂಧ್ಯ, ಚೇಕಿತಾನ, ದೃಷ್ಟಕೇತು, ಯುಯುತ್ಸು ಒಂದಾಗಿ ಸೇರಿ ಬಂದು ಭಗದತ್ತನ ಆನೆಯನ್ನ ಬಾಣಗಳಿಂದ ಹೊಡಿತಾ ಇದ್ರು. ಪರ್ವತದ ಮೇಲೆ ಮೇಘಗಳು ಮಳೆ ಕರೆಯುವಂತೆ ಎಲ್ಲರೂ ಒಂದಾಗಿ ಆನೆಯ ಮೇಲೆ ಬಾಣವರ್ಷವನ್ನು ಸುರಿದು ಸಿಂಹನಾದ ಮಾಡಿದ್ರು. ಇಷ್ಟರಿಗೆ ಧೀರನಾದ ಭಗದತ್ತನು ತನ್ನ ಹಿಮ್ಮಡಿಗಳಿಂದಲೂ ಹೆಬ್ಬೆರಗಳಿಂದಲೂ ಅಂಕುಶದಿಂದಲೂ ಆನೆಯನ್ನು ಪ್ರೇರಿಸಿ ವೇಗದಿಂದ ಮುಂದೆ ಬಿಡಲು ಆ ಆನೆಯು ನೆಟ್ಟ ಕಣ್ಣು ಕಿವಿಗಳೊಡನೆ ಸೊಂಡಿಲನ್ನು ನೀಡಿಕೊಂಡು ವೇಗದಿಂದ ಓಡಿ ಬಂದು ಯುಯುತ್ಸುವಿನ ರಥ ಅಶ್ವಗಳನ್ನು ಕಾಲಿನಿಂದ ಮೆಟ್ಟಿ ರಥದ ಮೇಲಿದ್ದ ಸಾರಥಿಯನ್ನು ಬಲವಾಗಿ ಅಪ್ಪಳಿಸಿದರು. ಯುಯುತ್ಸುವ ತೊಟ್ಟನ ರಥದಿಂದ ಕೆಳಕ್ಕೆ ಹಾರಿಬಿಟ್ಟ. ಆಗ ಅನೇಕ ಪಾಂಡವ ಯೋಧರು ನಾನಾ ಕಡೆಗಳಿಂದ ಆ ಆನೆಯ ಮೇಲೆ ಬಾಣಗಳನ್ನು ಬಿಡುತ್ತಾ ಸಿಂಹನಾದಗಳನ್ನು ಮಾಡಿದ್ರು. ಈ ಸಮಯದಲ್ಲಿ ನಿನ್ನ ಮಗ ಗಜಾರೂಢನಾಗಿ ಅಭಿಮನ್ಯುವಿನ ರಥವನ್ನು ಎದುರಿಸುವುದಕ್ಕಾಗಿ ಹೊರಟು ಸೂರ್ಯನು ಲೋಕಕ್ಕೆ ಕಿರಣಗಳನ್ನು ಹರಡುವಂತೆ ಶತ್ರುಗಳ ಮೇಲೆ ಬಾಣಗಳನ್ನು ಬಿಡ್ತಾ ಬಂದ. ಆಗ ಪಾಂಡವ ಪಕ್ಷದ ಅನೇಕ ವೀರರು ಒಂದಾಗಿ ಸೇರಿ ಬಂದು ನಿನ್ನ ಮಗನನ್ನು ಎದುರಿಸಿದ್ರು. ಅಭಿಮನ್ಯು 12 ಬಾಣಗಳಿಂದಲೂ, ದ್ರೌಪದಿಯ ಮಕ್ಕಳಾದ ಉಪ ಪಾಂಡವರು 3 ಬಾಣಗಳಿಂದ ನಿನ್ನ ಮಗನನ್ನು ಹೊಡೆದ್ರು. ದೃಷ್ಟಕೇತು 3 ಬಾಣಗಳನ್ನು ಬಿಟ್ಟ. ಚೇಕಿತಾನ 64 ಬಾಣಗಳನ್ನು ಪ್ರಯೋಗಿಸಿದ. ಹೀಗೆ ಇವರು ಬಾಣಗಳನ್ನು ಬಿಡುತ್ತಿದ್ದಷ್ಟು ಭಗದತ್ತನು ಅದಕ್ಕೆ ಮೇಲೆ ಇನ್ನೂ ಅಧಿಕ ಬಾಣಗಳನ್ನು ಪ್ರಯೋಗಿಸುತ್ತಾ ಒಬ್ಬೊಬ್ಬರನ್ನು 3 ಬಾಣಗಳಿಂದ ಪ್ರಯೋಗಿಸಿದ. ಪಾಂಡವರ ಕಡೆ ಯೋಧರ ಬಾಣಗಳು ಆ ಆನೆಯ ಅಂಗಾಂಗಗಳಿಗೆಲ್ಲ ನಾಟಿಕೊಳ್ಳಲು ಅದು ಸೂರ್ಯ ರಶ್ಮಿಗಳಿಂದ ಪೋಣಿಸಲ್ಪಟ್ಟಂತಹ ಮಹಾ ಮೇಘದಂತೆ ಕಾಣಿಸ್ತಾ ಇತ್ತು. ಶತ್ರು ಬಾಣಗಳಿಂದ ಬಹಳವಾಗಿ ನೊಂದಿದ್ದರು. ಆ ಆನೆಯು ತನ್ನ ಮೇಲಿದ್ದ ಯೋಧನ ಪ್ರಯತ್ನದಿಂದಲೂ ಚಾತುರ್ಯದಿಂದಲೂ ಪ್ರೇರಿಸಲ್ಪಟ್ಟು ಮುಂದೆ ನುಗ್ಗಿ ಎಡಬಲ ಪಕ್ಕಗಳಿಂದ ಶತ್ರುಗಳನ್ನು ಬಡಿದೋಡಿಸುತ್ತಾ ಬಂತು. ಕಾಡಿನಲ್ಲಿ ಗೋಪಾಲಕನು ದಂಡದಿಂದ ದನಗಳ ಮಂದೆಯ ನಾಟುವಂತೆ ಭಗದತ್ತನು ಶತ್ರು ಸೈನ್ಯವನ್ನು ಒಟ್ಟುತ್ತಾ ಬಂದ. ಗಿಡುಗನ ಕೊಲೆಗೆ ಸಿಕ್ಕಿದ ಕಾಗೆಗಳ ಗೂಗಿನಂತೆ ಬಾಯಿದಿಂದ ಓಡುತ್ತಿದ್ದ ಪಾಂಡವ ಯೋಧರ ದೀನ ಧ್ವನಿ ಮೇಲೆ ಮೇಲೆ ಪ್ರಬಲವಾಯಿತು. ಆ ಆನೆಯು ಮಾವಟಿಗನ ಅಂಕುಶದಿಂದ ತೆಗೆಯಲ್ಪಟ್ಟು ರೆಕ್ಕೆ ಎಡಗೂಡಿದ ಪರ್ವತದಂತೆ ಶತ್ರುಗಳ ಸೈನ್ಯವನ್ನೇ ವೇಗದಿಂದ ಓಡುತ್ತಾ ಬಿರುಗಾಳಿಯಿಂದ ಕಲಗಿದ ಸಮುದ್ರವು ಹಡಗಿನ ವ್ಯಾಪಾರಿಗಳಿಗೆ ಹೇಗೋ ಹಾಗೆ ಪಾಂಡವ ಸೈನ್ಯಕ್ಕೆ ಮಹಾಭಯವನ್ನು ಉಂಟು ಮಾಡಿತು. ಪಾಂಡವ ಪಕ್ಷದ ಚತುರಂಗ ಸೈನ್ಯವು ಮಹಾಭಯದಿಂದ ಕೂಗುತ್ತಾ ಓಡುವಾಗ ಅವರ ಭಯಂಕರ ಧ್ವನಿಯು ಭೂಮ್ಯಾಕಾಶ ದಿಕ್ಕು ಬಿದಿಕ್ಕುಗಳನ್ನೆಲ್ಲ ವ್ಯಾಪಿಸಿತು. ಭಗದತ್ತನು ಮತ್ತಷ್ಟು ಜಯೋತ್ಸಾಹದಿಂದ ತನ್ನ ಆನೆಯನ್ನು ಶತ್ರು ಸೈನ್ಯದ ಮಧ್ಯಕ್ಕೆ ಬಿಟ್ಟುಕೊಂಡು ಹಿಂದೆ ವಿರೋಚನನು ದೇವಸೇನೆಯನ್ನು ಪ್ರವೇಶಿಸಿದಂತೆ ಸೈನ್ಯದೊಳಗೆ ಪ್ರವೇಶಿಸಿದ. ಆಗ ದೊಡ್ಡ ಬಿರುಗಾಳಿ ಎತ್ತು, ದೊಡ್ಡ ಧೂಳಿಯು ಆಕಾಶವನ್ನೆಲ್ಲ ಆವರಿಸಿತು. ಹೀಗೆ ಪಾಂಡವ ಸೈನ್ಯದಲ್ಲಿ ಭಗದತ್ತನ ಒಂದೇ ಆನೆಯು ತಿರುಗುತ್ತಾ ಇದ್ರು ಸಾವಿರಾರು ಆನೆಗಳು ತಮ್ಮ ಸೈನ್ಯದಲ್ಲಿ ನುಗ್ಗಿದಂತೆ ಪಾಂಡವ ಸೈನ್ಯಕ್ಕೆ ಮಹಾಭೀತಿ ಉಂಟಾಯಿತು ಅನ್ನುವಲ್ಲಿಗೆ 26ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 27ನೇ ಅಧ್ಯಾಯ. ಅರ್ಜುನ ಸಂಶಪ್ತಕರನ್ನ ವಧಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ, ಆ ಯುದ್ಧದಲ್ಲಿ ಅರ್ಜುನನ ಅದ್ಭುತ ಕಾರ್ಯಗಳನ್ನೆಲ್ಲ ತಿಳಿಸಬೇಕು ಅಂತ ಹೇಳಿದಲ್ವೇ, ಈಗ ಅದನ್ನ ಹೇಳ್ತೇನೆ ಕೇಳು ಸಾವಧಾನವಾಗಿ. ಭಗದತ್ತನ ಆನೆಯು ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿ ಆರ್ಭಟಿಸುತ್ತಿರುವಾಗ ಅಲ್ಲಿಂದ ಮೇಲೆದ್ದ ದೊಡ್ಡ ಧೂಳನ್ನ ಭಗದತ್ತನು ಪಾಂಡವ ಸೈನ್ಯದಲ್ಲಿ ನಡೆಸುತ್ತಿರುವ ಕ್ರೂರ ಕಾರ್ಯಗಳನ್ನು ತಿಳಿದು ಅರ್ಜುನನ ಸಾರಥಿಯಾದ ಕೃಷ್ಣನನ್ನು ಕುರಿತು ಅರ್ಜುನ ಹೇಳ್ದ, ನಾ ವಾಸುದೇವ, ಅದು ನಮ್ಮ ಸೈನ್ಯದ ಕಡೆಯಿಂದ ಕೇಳಿಸುತ್ತಿರುವ ಕೂಗನ್ನು ನೋಡಿದ್ರೆ ಪ್ರಾಗ್ಜೋಷಿತಪದಿಯಾದ ಭಗದತ್ತ ತನ್ನ ಆನೆಯೊಡನೆ ನಮ್ಮ ಸೈನ್ಯಕ್ಕೆ ಪ್ರವೇಶಿಸಿದಂತಿದೆ. ಆ ಧ್ವನಿಯೇ ಇದಾಗಿರಬೇಕು, ಸಂದೇಹ ಇಲ್ಲ. ಆ ಭಗದತ್ತನು ಯುದ್ಧದಲ್ಲಿ ಇಂದ್ರನಿಗೇನು ಕಡಿಮೆಯಾದವನಲ್ಲ. ಗಜ ಯುದ್ಧದಲ್ಲಿ ಮಹಾ ನಿಪುಣ. ಭೂಮಿಯಲ್ಲಿ ಅವನೇ ಎಲ್ಲರಿಗಿಂತಲೂ ಮೊದಲನೇ ಗಜಯೋಧ ಎಂದು ನನಗೆ ತೋರುತ್ತೆ. ಅವನ ಆನೆ ಎಲ್ಲ ಆನೆಗಳಿಗಿಂತಲೂ ಮೇಲಾದ್ದು. ಅದನ್ನು ಎದುರಿಸಿ ನಿಲ್ಲತಕ್ಕ ಆನೆಯ ಲೋಕದಲ್ಲಿಲ್ಲ. ಇದು ಯಾವ ಶಸ್ತ್ರಗಳ ಪ್ರಹಾರಕ್ಕೂ ಹೆದರತಕ್ಕದ್ದಲ್ಲ. ಎಷ್ಟು ಅದ್ಭುತ ಕಾರ್ಯಗಳನ್ನು ನಡೆಸ್ತಕ್ಕದ್ದು, ಎಷ್ಟೇ ಶ್ರಮವನ್ನಾದರೂ ಸಹಿಸಬಲ್ಲದ್ದು, ಎಲ್ಲಾ ಶಸ್ತ್ರ ಅಸ್ತ್ರಾಸ್ತ್ರಗಳನ್ನು ಮೀರಬಲ್ಲದು, ಅಗ್ನಿ ಸ್ಪರ್ಶಕ್ಕೂ ಹೆದರತಕ್ಕದ್ದಲ್ಲ. ಅಂತಹ ಆನೆಯು ಪಾಂಡವ ಸೈನ್ಯವನ್ನೆಲ್ಲ ಧ್ವಂಸ ಮಾಡ್ತಾ ಇದೆ. ಅದೋ ಆ ಭಗದತ್ತನ ಸಿಂಹನಾದವನ್ನ, ಅವನ ಧನುರ್ಬಾಣಗಳ ಧ್ವನಿಯನ್ನು ಕೇಳಿದ್ಯಾ? ನಮ್ಮ ಸೈನ್ಯದಲ್ಲಿ ಪ್ರಾಯಿಕವಾಗಿ ಸೇನಾ ನಾಯಕರೆಲ್ಲ ಹತರಾದಂತಿದೆ. ನಮ್ಮ ಸೈನ್ಯವೆಲ್ಲ ಚದರಿ ಓಡುತ್ತಿರುವುದನ್ನು ನೋಡು. ಆ ಭಗದತ್ತನು ಅವನ ಆನೆಯು ಬಾರಿಗೂ ಅಟ್ಟಹಾಸದಿಂದ ಕೂಗುತ್ತಾ ಸೈನ್ಯವೆಲ್ಲ ಧ್ವಂಸ ಮಾಡುವಂತಿದೆ. ಈಗ ನಮ್ಮಿಬ್ಬರನ್ನು ಬಿಟ್ರೆ ಆ ಭಗದತ್ತನ ನಡೆಯುವ ಸಮರ್ಥ ಬೇರೊಬ್ಬನಿಲ್ಲ. ಆದ್ದರಿಂದ ಬೇಗನೆ ರಥವನ್ನು ಅಲ್ಲಿಗೆ ಬಿಡು. ಅವನು ತನ್ನ ಆನೆಯ ಬಲದಿಂದ ಹೆಮ್ಮೆಗೊಂಡಿದ್ದಾನೆ, ವಯಸ್ಸಿನಿಂದಲೂ ಬಹಳ ವೃದ್ಧನಾಗಿದ್ದಾನೆ. ಈಗಲೇ ನಾನು ಹೋಗಿ ಆ ಭಗದತ್ತನನ್ನು ಕೊಂದು ಅವನನ್ನು ಇಂದ್ರನಿಗೆ ಅತಿಥಿನಿಯಾಗಿ ಮಾಡ್ತೇನೆ ಎಂದ. ಉಡನೆ ಕೃಷ್ಣ ಅರ್ಜುನನ ಕೋರಿಕೆಯಂತೆ ಆ ಭಗದತ್ತನಿದ್ದ ಕಡೆಗೆ ರಥವನ್ನು ತಿರುಗಿಸಿದ. ಅರ್ಜುನ ರಥವು ಹಿಂತಿರುಗಿದ್ದನ್ನ ನೋಡಿ ಸಂಶಪ್ತಕರೆಲ್ಲ ಹಿಂದಿನಿಂದ ಯುದ್ಧಕ್ಕೆ ಕರೆಯುತ್ತಾ ಬೆನ್ನಿಟ್ಟಿ ಬಂದ್ರು. ಮಹಾರಥರಾದ ಸಂಶಪ್ತಕರು
14,000 ಮಂದಿ ಅರ್ಜುನನನ್ನು ಹಿಂಬಾಲಿಸಿದ್ರು. 10,000 ಮಂದಿ ತ್ರಿಗರ್ತಿ ವೀರರು, 4,000 ಮಂದಿ ವಾಸುದೇವರು ಈ ಸಂಸಪ್ತಕರಿಗೆ ಬೆಂಬಲಾಗಿ ಬಂದು ನಿಂತರು. ಆ ಸಮಯದಲ್ಲಿ ಅರ್ಜುನನಿಗೆ ಏನು ಮಾಡಬೇಕು ಎಂದು ತೋರದಂತಾಯ್ತು. ಅತ್ತಲಾಗಿ ಭಗದತ್ತನು ತನ್ನ ಸೈನ್ಯವನ್ನು ಧ್ವಂಸ ಮಾಡ್ತಾ ಇರೋದೊಂದು, ಹಿಂದೆ ಸಂಸಪ್ತಕರು ತನ್ನನ್ನ ದರ್ಪದಿಂದ ಯುದ್ಧಕ್ಕಾಗಿ ಕೂಗುತ್ತಿರೋದೊಂದು. ಇದರಿಂದ ಅರ್ಜುನನ ಮನಸ್ಸು ಡೋಲಾಯಮಾನವಾಗಿ ಎರಡು ಕಡೆಗೂ ಎಳೆದಾಡ್ತಾ ಇತ್ತು. ಇತ್ತಲಾಗಿ ಸಂಶಕ್ತರೊಡನೆ ಯುದ್ಧಕ್ಕೆ ನಿಲ್ಲೋದು ಉಚಿತವೇ, ಯುಧಿಷ್ಠರನ ಬಳಿಗೆ ಹೋಗೋದು ಯುಕ್ತವೇ ಎಂದು ತನ್ನಲ್ಲಿ ತಾನೇ ಯೋಚಿಸಿ ಕೊನೆಗೆ ಸಂಶಪ್ತಕರನ್ನ ಕೊಂದ ಮೇಲೆ ಅಲ್ಲಿಗೆ ಹೋಗೋದು ಯುಕ್ತ ಎಂದು ನಿಶ್ಚಯಿಸಿಕೊಂಡ. ಒಡನೆಯೇ ರಥವನ್ನು ತಿರುಗಿಸುವಂತೆ ಕೃಷ್ಣನನ್ನು ಕೇಳಿಕೊಂಡ. ತಾನೊಬ್ಬನೇ ಸಂಶಪ್ತಕರ 1000 ರಥಗಳನ್ನ ಕೊಲ್ಲುವ ಸಂಕಲ್ಪದಿಂದ ಅಲ್ಲಿಗೆ ಹೊರಟು ಬಿಟ್ಟ. ಧೃತರಾಷ್ಟ್ರ ಮಹಾರಾಜ, ನಿನ್ನ ಮಗನು ಕರ್ಣನು ಸೇರಿ ದುರಾಲೋಚನೆಯಿಂದ ಅರ್ಜುನನ್ನು ಕೊಲ್ಲಿಸಲು ಮಾಡಿದ ಉಪಾಯನೇ ಇದು. ಅರ್ಜುನನು ಇದರಿಂದ ಈ ಉಭಯ ಸಂಕಟದಲ್ಲಿ ಸ್ವಲ್ಪ ಹೊತ್ತು ಕಳವಳಿಸಬೇಕಾಯಿತು. ಕೊನೆಗೆ ಅದೇ ಅವನ ಯುದ್ಧೋತ್ಸಾಹದಲ್ಲಿ ಪರ್ಯವಸಿತವಾಯಿತು. ಆಗಲೇ ತನ್ನ ವೀರ್ಯದಿಂದ ಸಂಸಪ್ತಕರನ್ನೆಲ್ಲ ಕೊಂದು ನಿನ್ನ ಮಗನ ದುರಾಲೋಚನೆಯನ್ನ ಸುಳ್ಳಾಗಿಸಿದ. ಅಲ್ಲಿ ನಡೆದ ಯುದ್ಧ ಕ್ರಮವನ್ನೆಲ್ಲ ತಿಳಿಸ್ತೇನೆ ಕೇಳು. ಅರ್ಜುನನ ಬಂದೊಡನೆ ಸಂಶಕ್ತಕರೆಲ್ಲರೂ ನಾನಾ ಕಡೆಗಳಿಂದ ಲಕ್ಷೋಪಲಕ್ಷ ಬಾಣಗಳನ್ನು ಪ್ರಯೋಗಿಸಿದರು. ಆ ಬಾಣ ಸಮೂಹಗಳಲ್ಲಿ ಕೃಷ್ಣನಾಗಲಿ ಅರ್ಜುನನಾಗಲಿ ಅವನ ರಥವಾಗಲಿ ರಥದ ಅಶ್ವಗಳಾಗಲಿ ಯಾವುದು ತಿಳಿಯಂದೆ ಮುಚ್ಚೋದು. ಆಗ ಕೃಷ್ಣನ ಮನಸ್ಸಿಗೂ ಏನು ತೋಚಂತ ಆಯ್ತು. ಅವನ ದೇಹವು ಬೆವರಿತು. ಇಷ್ಟರಲ್ಲಿ ಅರ್ಜುನನು ಆ ಸಂಶಕ್ತಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಟ್ಟ. ಅನೇಕರು ಅದರಿಂದ ಹತರಾದರು. ಧನುರ್ಬಾಣಗಳೊಡನೆ ಅನೇಕ ವೀರರು ತೋಳುಗಳು ತುಂಡಾಗಿ ಬಿದ್ದವು, ಧ್ವಜಗಳು ಮುರಿದವು, ಕುದುರೆಗಳು, ಸಾರಥಿಗಳು, ರಥಿಗರು ತಂಡವಾಗಿ ಸತ್ತು ಬಿದ್ರು. ಮಹಾವೃಕ್ಷಗಳಿಗೂ ಬೆಟ್ಟಗಳಿಗೂ ಮೇಘಗಳಿಗೂ ಸಮಾನಾಕಾರವುಳ್ಳಂತ ಎಷ್ಟು ಆನೆಗಳು ಅರ್ಜುನ ಬಾಣಗಳಿಂದ ಭೇದಿಸಲ್ಪಟ್ಟು ಮಾವಟಿಗರೊಡನೆ ಹತವಾಗಿ ಬಿದ್ದುವು. ಆನೆಗಳ ಕೌದಿಗಳು, ಆಭರಣಗಳು ಚಿನ್ನ ಭಿನ್ನವಾಗಿ ಬಿದ್ದುವು. ಅಲ್ಲಲ್ಲಿ ಕೈಯಲ್ಲಿ ಹಿಡಿದಿದ್ದ ವೃಷ್ಟಿ, ಪ್ರಾಸ, ಕತ್ತಿ, ಕೊಡಲಿ, ಮುದ್ಗರ ಮೊದಲಾದ ಯುದ್ಧ ಸಾಧನಗಳೊಡನೆ ಯೋಧರ ತೋಳುಗಳು ತುಂಡಾಗಿ ಬಿದ್ದಿದ್ವು. ಸೂರ್ಯ ಚಂದ್ರರಿಗೂ ಕಮಲಕ್ಕೂ ಸಮಾನಗಳಾದ ಎಷ್ಟೋ ವೀರರ ತಲೆಗಳು ಶರೀರದಿಂದ ಬೇರ್ಪಟ್ಟು ರಣರಂಗದಲ್ಲಿ ಉರುಳಾಡ್ತಾ ಇದ್ವು. ನರಭಕ್ಷಗಳಾದ ನಾನಾ ರೂಪವುಳ್ಳ ಪಕ್ಷಿಗಳು ಹೆಣಗಳ ಮೇಲೆ ಬಂದು ಮುತ್ತಿದವು. ಕೊಳವನ್ನು ಕಲಕುವ ಆನೆಯಂತೆ ಶತ್ರು ಸೈನ್ಯವನ್ನು ಕಲಗುತ್ತಿರುವ ಅರ್ಜುನನ ಶೌರ್ಯವನ್ನ ಬಲೆ ಬಲೆ ಎಂದು ಎಲ್ಲ ಭೂತಗಳು ಕೊಂಡಾಡ್ತಾ ಇದ್ವು. ಆಗ ಅರ್ಜುನ ನಡೆಸಿದ ವೀರ ಕಾರ್ಯಗಳನ್ನು ಕಂಡು ಕೃಷ್ಣನೂ ಪರಮಾಶ್ಚರ್ಯ ಭರಿತನಾಗಿ ಅವನ ಮುಂದೆ ಕೈ ಮುಗಿದು ನಿಂತು, ಪಾರ್ಥ, ಇಂದ್ರ, ಯಮ, ಕುಬೇರರಿಗೂ ಸಾಧ್ಯವಲ್ಲದ ಕಾರ್ಯಗಳನ್ನ ನೀನು ನಡೆಸಿದ್ದಾಗಿ ನನಗೆ ತೋರಿ ಬರ್ತಾ ಇದೆ. ನಿನ್ನ ಬಾಣ ಪ್ರಯೋಗದಿಂದ ಒಂದೇ ಕ್ಷಣದಲ್ಲಿ ಅನೇಕ ಮಹಾರಥರು ಹತರಾಗಿ ಬಿದ್ದದ್ದನ್ನ ಮಾತ್ರ ಈಗ ನಾನು ನೋಡಿದನೆ ಹೊರತು ಬೇರೊಂದು ನನಗೆ ಕಾಣಲಿಲ್ಲ. ಅರ್ಜುನ, ಸಂಶಪ್ತಕರೆಲ್ಲ ಪ್ರಾಯಿಕವಾಗಿ ಹತರಾದರು ಎಂದ. ಆಗ ಅರ್ಜುನನು ಭಗದತ್ತನ ಕಡೆಗೆ ತನ್ನ ರಥವನ್ನು ಬಿಡುವಂತೆ ಕೃಷ್ಣನಿಗೆ ಹೇಳಿದ. ಅಲ್ಲಿಗೆ 27ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 28ನೇ ಅಧ್ಯಾಯ. ಭಗದತ್ತನಿಗೂ ಅರ್ಜುನನಿಗೂ ಯುದ್ಧಾರಂಭ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನು ಅಭಿಪ್ರಾಯವನ್ನ ತಿಳಿದು ಕೃಷ್ಣನ ಒಡನೆಯ ರಥಾಶ್ವಗಳನ್ನ ವೇಗದಿಂದ ತಟ್ಟಿ ದ್ರೋಣನ ಸೈನ್ಯ ಇದ್ದ ಕಡೆಗೆ ರಥವನ್ನ ಬಿಟ್ಟ. ದ್ರೋಣನಿಂದ ಹತವಾಗುತ್ತಿರುವ ತನ್ನ ಸೈನ್ಯವನ್ನು ರಕ್ಷಿಸುವುದಕ್ಕಾಗಿ ಅರ್ಜುನನು ಹೊರಟದ್ದನ್ನು ತಿಳಿದೊಡನೆ ಅವನು ಹಿಂತಿರುಗಿಸುವುದಕ್ಕಾಗಿ ಸುಶರ್ಮ ತನ್ನ ಸಹೋದರನ್ನೇ ಅರ್ಜುನನ ಬೆನ್ನಟ್ಟಿ ಬಂದು ತನ್ನೊಡಗೆ ಯುದ್ಧಕ್ಕಾಗಿ ಕರೆದ. ಆಗ ಅರ್ಜುನನು ಕೃಷ್ಣನನ್ನು ಕುರಿತು, ವಾಸುದೇವ, ಅದೋ ಸುಶರ್ಮನು ತನ್ನ ಸಹೋದರರೊಡನೆ ಸೇರಿ ಬಂದು ಯುದ್ಧಕ್ಕಾಗಿ ನನ್ನ ಕರೀತಾ ಇದ್ದಾನೆ. ಇತ್ತಲಾಗಿ ದ್ರೋಣನಿಂದ ನಮ್ಮ ಸೈನ್ಯ ಹತವಾಗ್ತಾ ಇದೆ. ಈಗೇನು ಮಾಡಬೇಕು ಎಂಬ ನಿಶ್ಚಯ ಇಲ್ಲದೆ ನನ್ನ ಮನಸ್ಸು ಉಭಯ ವಿಧವಾಗಿ ತೂಗಾಡ್ತಾ ಇದೆ. ಇದು ಆ ಸಂಶಪ್ತಕರು ಮಾಡಿದ ತಂತ್ರ. ಈಗ ನಾನು ಆ ಸಂಶಕ್ತರನ್ನು ಕೊಲ್ಲಬೇಕೆ ಅಥವಾ ಶತ್ರುಗಳ ಕೊಲೆಗೀಡಾಗಿರುವ ನಮ್ಮ ಸೈನ್ಯವನ್ನು ಕಾಪಾಡಬೇಕೆ? ಇವೆರಡರಲ್ಲಿ ಯಾವುದು ಮೇಲು ಎಂದು ನೀನು ತಿಳಿಯುವೆ. ನಿನ್ನ ಅಭಿಪ್ರಾಯ ಹೇಳು ಎಂದ. ಈ ಮಾತನ್ನು ಕೇಳಿದ್ರನೆ ಕೃಷ್ಣನು ರಥವನ್ನು ಹಿಂತಿರುಗಿಸಿ ಸುಶರ್ಮನಿದ್ದ ಕಡೆಗೆ ಬಿಟ್ಟ. ಕೂಡಲೇ ಅರ್ಜುನನು 7 ಬಾಣಗಳಿಂದ ಸುಶರ್ಮನನ್ನು ಹೊಡೆದು ಅವನ ಧನುಸ್ಸನ್ನ ಧ್ವಜವನ್ನ 2 ಕ್ಷುರಾಯುಧಗಳಿಂದ ತುಂಡು ಮಾಡಿದ. ತ್ರಿಗರ್ತರಾಜನ ಸಹೋದರರನ್ನ ಅವನ ರಥ, ಅಶ್ವ, ಸಾರಥಿಗಳೊಡನೆ 6 ಬಾಣಗಳಿಂದ ಕೊಂದು ಕೆಡಹಿದ. ಇದನ್ನ ಕಂಡು ಸುಶರ್ಮ ಅತಿ ಕ್ರುದ್ಧನಾಗಿ ಅಯೋಮಯವಾದ ಒಂದು ಶಕ್ತಿಯನ್ನ ಅರ್ಜುನನ ಮೇಲೆಯೂ ಒಂದು ತೋಮರವನ್ನ ಸಾರಥಿಯಾದ ಕೃಷ್ಣನ ಮೇಲೂ ಬೀಸಿದ. ಅರ್ಜುನನ ಆ ಶಕ್ತಿ ತೋಮರಗಳನ್ನ 3 ಬಾಣಗಳಿಂದ ನಡುದಾರಿಯಲ್ಲಿ ಕತ್ತರಿಸಿ ಬಾಣ ವರ್ಷಗಳಿಂದ ಸುಶರ್ಮನನ್ನ ಮೂರ್ಛೆಗೊಳಿಸಿ ಹಿಂತಿರುಗುವಂತೆ ಮಾಡಿದ. ಧೃತರಾಷ್ಟ್ರ ಮಹಾರಾಜ, ಆಗ ಅರ್ಜುನನ ಬಾಣ ವರ್ಷಗಳನ್ನ ತಡೆಯಲು ನಿನ್ನ ಸೈನ್ಯದಲ್ಲಿ ಯಾರೊಬ್ಬರಿಗೂ ಸಾಧ್ಯವಾಗಲಿಲ್ಲ. ಬೆಂಕಿ ಒಣಗಿದ ಪೊದೆಯನ್ನು ಹೇಗೋ ಹಾಗೆ ಅರ್ಜುನ ತನ್ನ ಬಾಣಜ್ವಾಲೆಗಳಿಂದ ನಿನ್ನ ಕಡೆ ಅನೇಕ ಮಹಾರಥರನ್ನ ದಹಿಸಿಬಿಟ್ಟ. ಗರುಡನು ಸರ್ಪವನ್ನು ಹೇಗೋ ಹಾಗೆ ತನ್ನ ಬಾಣ ವರ್ಷದಿಂದ
ಕುರು ಸೈನ್ಯಗಳನ್ನೆಲ್ಲ ತೂರಿಸಿ ಕೊನೆಗೆ ಜಯಶೀಲನಾಗಿ ಅಲ್ಲಿಂದ ಭಗದತ್ತನ ಕಡೆಗೆ ತಿರುಗಿಬಿಟ್ಟ. ನಿರಪರಾಧಿಗಳಾದ ಭರತ ವಂಶದವರಿಗೆ ಯಾವುದು ಕ್ಷೇಮಕರವಾಗಿ ಕೆಲಸ ಮಾಡುತ್ತಿತ್ತೋ ಅದೇ ಅರ್ಜುನನ ಧನಸ್ಸು ಕಾಪಟಾದ್ಯೂತದಿಂದ ಪಾಂಡವರನ್ನ ಕಷ್ಟಕ್ಕೆ ಈಡು ಮಾಡಿದ ನಿನ್ನ ಮಗನ ಮತ್ತು ಅವನ ಕಡೆಯ ಎಲ್ಲ ಕ್ಷತ್ರಿಯರ ನಾಶಕ್ಕಾಗಿ ಅರ್ಜುನನ ಕೈಯಲ್ಲಿ ಸಿದ್ಧವಾಗಿತ್ತು. ನಿನ್ನ ಸೈನ್ಯವೆಲ್ಲ ಅರ್ಜುನನಿಂದ ಕಲಗಿಸಲ್ಪಟ್ಟು ಸಮುದ್ರದಲ್ಲಿ ಪರ್ವತಕ್ಕೆ ಗಟ್ಟಿಸಿದ ನಾವೆಯಂತೆ ಚಿನ್ನ ಭಿನ್ನವಾಯಿತು. ಇಷ್ಟರಲ್ಲಿಯೇ 10,000 ಮಂದಿ ಧನುರ್ಧಾರಿಗಳು ಆಗಿನ ಯುದ್ಧದಲ್ಲಿ ಜಯಿಸೋದೊಂದು ಇಲ್ಲವೇ ಸಾಯುವುದೊಂದು ಎಂಬ ಕಠಿಣ ಸಂಕಲ್ಪವನ್ನು ಮಾಡಿಕೊಂಡು ಅರ್ಜುನನನ್ನು ಆವರಿಸಿಕೊಂಡ್ರು. ಆದರೇನು, ಎಷ್ಟೇ ಯುದ್ಧ ಭಾರವನ್ನಾದರೂ ಸಹಿಸಬಲ್ಲ ಅರ್ಜುನ 60 ವರ್ಷದ ಮದದಾನಿಯು ಒಡಕೆ ಹುಲ್ಲಿನ ಕಾಡನ್ನ ಕೋಪದಿಂದ ಮೆಟ್ಟಿ ತುಳಿಯುವಂತೆ ನಿನ್ನ ಸೈನ್ಯವನ್ನೆಲ್ಲ ಒಂದೇ ಕ್ಷಣ ಮಾತ್ರದಲ್ಲಿ ಅಡಗಿಸಿಬಿಟ್ಟ. ಇದನ್ನು ನೋಡಿ ಭಗದತ್ತನು ತನ್ನ ಸೈನ್ಯದ ಭಂಗವನ್ನ ಸಹಿಸಲಾರದೆ ತನ್ನ ಆನೆಯನ್ನ ಅರ್ಜುನಿಗೆ ಎದುರಾಗಿ ವೇಗದಿಂದ ಬಿಟ್ಟ. ಅರ್ಜುನನು ನಿರ್ಭಯವಾಗಿ ತನ್ನ ರಥದೊಡನೆ ಅವನಿಗೆ ಎದುರಾದ. ಅವರಿಬ್ಬರಿಗೂ ಪ್ರಬಲ ಯುದ್ಧ ಆರಂಭ ಆಯಿತು. ಅರ್ಜುನನು ಶಾಸ್ತ್ರೋಕ್ತವಾಗಿ ನಿರ್ಮಿತವಾದ ತನ್ನ ರಥದಿಂದ, ಭಗದತ್ತನು ತನ್ನ ಆನೆಯಿಂದಲೂ ಒಬ್ಬರನ್ನೊಬ್ಬರು ಎದುರಿಸಿ ರಣರಂಗದಲ್ಲಿ ಯಥೇಚ್ಛವಾಗಿ ಸಂಚರಿಸ್ತಾ ಇದ್ರು. ಇಂದ್ರನ ಮಳೆಯನ್ನು ಕರೆಯುವಂತೆ ಅರ್ಜುನನ ಮೇಲೆ ಭಗದತ್ತನು ಬಾಣಗಳನ್ನು ವರ್ಷಿಸಿದ. ಅರ್ಜುನನು ಆ ಬಾಣವರ್ಷಗಳನ್ನ ತನ್ನ ಬಾಣಗಳಿಂದ ನಡುದಾರಿಯಲ್ಲಿಯೇ ಕತ್ತರಿಸುತ್ತಾ ಬಂದ. ತನ್ನ ಬಾಣಗಳೆಲ್ಲ ವಿಫಲವಾದನ್ನ ನೋಡಿ ಭಗದತ್ತನು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಮೇಲೆ ಮೇಲೆ ಬಾಣಗಳನ್ನು ಬಿಡುತ್ತಾ ಕೃಷ್ಣ ಅರ್ಜುನನು ಕೊಂದೇ ಬಿಡಬೇಕೆಂಬ ತನ್ನ ಆನೆಯನ್ನು ಮುಂದೆ ಬಿಟ್ಟ. ಕೋಪಗೊಂಡ ಕಾಲೆಯವನಂತೆ ಆನೆ ಬರುತ್ತಾ ಇರೋದನ್ನ ನೋಡಿ ಕೃಷ್ಣನು ಆ ಆನೆಗೆ ಅಪಸವ್ಯವಾಗಿ ರಥವನ್ನ ವೇಗದಿಂದ ತಿರುಗಿಸಿಬಿಟ್ಟ. ಆಗ ಅರ್ಜುನನು ಆ ಆನೆ ತನಗೆ ಸಮೀಪವಾಗಿದ್ರು ತನಗೆ ಹಿಮ್ಮೊಗವಾಗಿದ್ದ ಆನೆಯನ್ನ ಅದರ ಮೇಲಿದ್ದ ಭಗದತ್ತನ್ನು ಕೊಲ್ಲುವುದಕ್ಕೆ ಇಷ್ಟಪಡದೆ ಯುದ್ಧ ಧರ್ಮವನ್ನ ಯೋಚಿಸಿ ಅದನ್ನು ಸುಮ್ಮನಿದ್ದ. ಆ ಆನೆಯಾದರೂ ತನಗೆ ಎದುರಾದ ಕುದುರೆಗಳನ್ನ, ಆನೆಗಳನ್ನ, ರಥಗಳನ್ನು ಸಿಕ್ಕಿದ ಹಾಗೆ ಕೊಂದು ಪಾಂಡವ ಸೈನ್ಯವನ್ನು ಧ್ವಂಸ ಮಾಡ್ತಾ ಇತ್ತು. ಅದರ ಮೇಲೆ ಧನಂಜಯನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಇಲ್ಲಿಗೆ 28ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 29ನೇ ಅಧ್ಯಾಯ. 39, ಒಂದು ಕಡಿಮೆ 29, ಒಂದು ಕಡಿಮೆ 30, ಅಂದ್ರೆ 29. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರ ಸಂಜಯನು ಕುರಿತು, ಹೇ ಸಂಜಯ, ಅರ್ಜುನನು ಕೋಪಗೊಂಡು ಮಾಡಿದ್ದೇನು? ಭಗದತ್ತನಾದರೂ ತನಗೆ ಎದುರಾದ ಅರ್ಜುನ ಮೇಲೆ ಕೈ ಮಾಡಿದ ಬಗೆ ಹೇಗೆ? ಅದನ್ನೆಲ್ಲ ನನಗೆ ವಿವರಿಸಿ ಹೇಳು ಏನಲ್ಲೋ. ಸಂಜಯನ ಮಹಾರಾಜ ಕೇಳು. ಭಗದತ್ತನು ಮಹಾಕೋಪದಿಂದ ಕೃಷ್ಣ ಅರ್ಜುನನಿಗೆ ಎದುರಾಗಿ ತನ್ನ ಆನೆಯನ್ನು ಪ್ರೇರಿಸಿದಾಗಲೇ ಕೃಷ್ಣ ಅರ್ಜುನರಿಬ್ಬರು ಯಮನ ಬಾಯಿಗೆ ಸಿಕ್ಕಿಬಿದ್ದರೆಂದೇ ತಿಳಿದು ಸಮಸ್ತ ಭೂತಗಳು ಭಯದಿಂದ ತತ್ತಳಿಸ್ತಾ ಇದ್ವು. ಭಗದತ್ತನ ಆನೆಯ ಮೇಲಿದ್ದಂತೆಯೇ ಕೃಷ್ಣ ಅರ್ಜುನನ ಮೇಲೆ ಎಡಬಿಡದೆ ಬಾಣಗಳನ್ನು ಕಡಿತಾ ಇದ್ದ. ಉಕ್ಕಿನ ಬಾಣಗಳಿಂದ ಕೃಷ್ಣನನ್ನು ಗುರಿ ಇಟ್ಟು ಹೊಡೆದ. ಅಗ್ನಿ ಸ್ಪರ್ಶಕ್ಕೆ ಸಮಾನವಾದ ಭಗದತ್ತನ ಬಾಣಗಳು ಕೃಷ್ಣನ ದೇಹದಲ್ಲಿ ಚುಚ್ಚಿ ಗಾಯ ಮಾಡಿ ಭೂಮಿಗೆ ನಾಡ್ತಾ ಇದ್ವು. ಇದನ್ನು ನೋಡಿ ಸಹಿಸಲಾರದೆ ಅರ್ಜುನ ತನ್ನ ಬಾಣದಿಂದ ಭಗದತ್ತನ ಕೈಯಲ್ಲಿದ್ದ ಧನಸ್ಸನ್ನು ಕತ್ತರಿಸಿಬಿಟ್ಟ. ಆ ಭಗದತ್ತನ ಸುತ್ತಮುತ್ತಿನ ಹಲವು ಪರಿವಾರಗಳನ್ನು ಕೊಂದ. ಆಟವಾಡುವಂತೆಯೇ ಭಗದತ್ತನನ್ನು ಎದುರಿಸಿ ಯುದ್ಧ ಮಾಡ್ತಾ ಇದ್ದ. ಸೂರ್ಯ ರಶ್ಮಿಗಳಂತೆ ತೀಕ್ಷ್ಣಗಳಾದ 14 ತೋಮರಗಳನ್ನ ಭಗದತ್ತನು ಏಕಕಾಲದಲ್ಲಿ ಅರ್ಜುನನ ಮೇಲೆ ಪ್ರಯೋಗಿಸಿದ. ಅವು ಒಂದೊಂದನ್ನು ಅರ್ಜುನ ತನ್ನ ಬಾಣಗಳಿಂದ ಎರಡೆರಡಾಗಿ ತುಂಡಾಗಿ ಕತ್ತರಿಸಿ ಕೆಡೆದ. ಆಮೇಲೆ ಅರ್ಜುನ ಭಗದತ್ತನ ಆನೆಯ ಮೈ ಮೇಲಿನ ಕವಚವನ್ನ ದೊಡ್ಡ ಬಾಣವರ್ಷಗಳಿಂದ ಭೇದಿಸಿ ಕೆಡೆದ. ಆ ಆನೆಗೆ ಕವಚವು ಹರಿದು ಮೈಯೆಲ್ಲ ಬಾಣಗಳು ನಾಟಿ ರಕ್ತ ಸುರಿಯಲು ವರ್ಷಧಾರೆಯಿಂದ ವ್ಯಾಪ್ತವಾದ ಪರ್ವತದಂತೆ ಕಾಣಿಸ್ತಾ ಇತ್ತು. ಆಮೇಲೆ ಭಗದತ್ತನು ಚಿನ್ನದ ಹಿಡಿಯುಳ್ಳ ಅಯೋಮಯವಾದ ಶಕ್ತಿಯೊಂದನ್ನ ಕೃಷ್ಣನ ಮೇಲೆ ಪ್ರಯೋಗಿಸಿದ. ಅರ್ಜುನನ ಅದನ್ನು ಬಾಣದಿಂದ ತುಂಡು ಮಾಡಿದ್ದಲ್ಲದೆ ಆ ಭಗದತ್ತನ ಛತ್ರವನ್ನ, ಧ್ವಜವನ್ನ ಕತ್ತರಿಸಿಬಿಟ್ಟ. ಬೇರೆ 10 ಬಾಣಗಳಿಂದ ಪರ್ವತೇಶ್ವರನಾದ ಭಗದತ್ತನನ್ನ ಹೊಡೆದ. ಅದರಿಂದ ನೊಂದ ಭಗದತ್ತ ಮಹಾಕೋಪದಿಂದ ಅರ್ಜುನ ತಲೆಗೆ ಗುರಿ ಇಟ್ಟು ತೋಮರಗಳನ್ನು ಬೀಸಿದ. ಆ ತೋಮರಗಳು ಅರ್ಜುನ ಕಿರೀಟಕ್ಕೆ ತಗಲಿ ಆ ಕಿರೀಟವು ಕದಲಿ ಹಿಂದೆ ಮುಂದಾಯಿತು. ಹಾಗೆ ಕದಲಿದ ಕಿರೀಟವನ್ನು ಅರ್ಜುನ ಸರಿ ಮಾಡಿಕೊಳ್ಳುತ್ತಾ ರಾಗ್ಜ್ಯೋತಿ ಸರಾಜನ ಕುರಿತು, ಈಗಲೇ ನೀನು ಲೋಕಕ್ಕೆ ನಿನ್ನ ಕಾರ್ಯಗಳನ್ನ ಚೆನ್ನಾಗಿ ತೋರಿಸ್ಬಿಡು, ಈ ಲೋಕವನ್ನ ಚೆನ್ನಾಗಿ ನೋಡ್ಬಿಡು ಎಂದ. ಈ ಮಾತನ್ನು ಕೇಳಿ ಭಗದತ್ತ ಕೋಪಗೊಂಡು ಬಿಲ್ಲನ್ನೆತ್ತಿ ಕೃಷ್ಣನ ಮೇಲೆ ಬಾಣವರ್ಷಗಳನ್ನು ಕಳೆದ. ಆಗಲೇ ಪಾರ್ಥ ಆ ಭಗದತ್ತನ ಬಿಲ್ಲನ್ನು ಬತ್ತಳಿಕೆಯನ್ನು ಕತ್ತರಿಸಿ ವೇಗದಿಂದ 72 ಬಾಣಗಳನ್ನ ಭಗದತ್ತನ ಎಲ್ಲ ಮರ್ಮಸ್ಥಾನಗಳಿಗೆ ಗುರಿ ಇಟ್ಟು ಹೊಡೆದ. ಇದರಿಂದ ಬಹಳವಾಗಿ ನೊಂದ ಭಗದತ್ತ ವೈಷ್ಣವಾಸ್ತ್ರ ಮಂತ್ರದಿಂದ ಅಂಕುಶವನ್ನು ಅಭಿಮಂತ್ರಿಸಿ ಅರ್ಜುನನಿಗೆ ಲಕ್ಷ್ಯವಿಟ್ಟು ಅದನ್ನು ಬೀಸಿದ. ಸರ್ವಸಂಹಾರಿಯಾದ ಅಸ್ತ್ರ ಅರ್ಜುನ ಎದೆಗೆ ತಾಗುವಷ್ಟರಲ್ಲಿ ಕೃಷ್ಣನು ಅರ್ಜುನನ ಹಿಂದೆ ಹಾಕಿಕೊಂಡು ತಾನೇ ಮುಂದೆ ಬಂದು ಅದಕ್ಕೆ ಎದೆಯನ್ನೊಡ್ಡಿ ಅದನ್ನು ಪ್ರತಿಗ್ರಹಿಸಿದ. ಆ ಅಂಕುಶವು ಕೃಷ್ಣನಿಗೆ ಎದೆಗೆ ತಗುಲಿ ಅದನ್ನ ಸ್ಪರ್ಶಿಸಿದೊಡನೆ ಕಮಲದ ಮೊಗ್ಗುಗಳಿಂದ ವಿಚಿತ್ರವಾಗಿಯೋ ಎಲ್ಲ ಋತುಗಳಲ್ಲಿ ಹುಟ್ಟು ಪುಷ್ಪ ಸಮೂಹಗಳಿಂದ ರಮ್ಯವಾಗಿ ಇರುವಂತಹ ವೈಜಯಂತಿ ಮಾಲಿಕೆಯಾಗಿ ತೋರಿ ಆ ಕೃಷ್ಣನಿಗೆ ಕಂಠಾವರಣವಾಯಿತು.
ಆ ಮಾಲಿಕೆಯು ಸೂರ್ಯಾಗ್ನಿ ಚಂದ್ರಂತೆ ಕಾಂತಿ ವಿಶಿಷ್ಟವಾಗಿ ಉರಿಯುವ ಬೆಂಕಿಯಂತಿರುವ ಚಿಗುರುಗಳಿಂದ ಶೋಭಿಸ್ತಾ ಇತ್ತು. ಅಗಸೆ ಹೂವಿನಂತೆ ಮೈ ಬಣ್ಣವುಳ್ಳಂತ ಶ್ರೀಕೃಷ್ಣನಿಗೆ ಆ ಮಾಲಿಕೆಯು ಅಧಿಕ ಶೋಭೆಯನ್ನು ಉಂಟು ಮಾಡಿತು. ಕೃಷ್ಣನ ಅಂಕುಶಕ್ಕೆ ಎದೆ ಒಡ್ಡಿದ್ದನ್ನ ನೋಡಿ ಅರ್ಜುನನೊಂದು, ಜನಾರ್ದನ, ನೀನು ಯುದ್ಧದಲ್ಲಿ ನನಗೆ ಸಾರಥಿಯಾಗಿ ಕುದುರೆಗಳನ್ನು ಮಾತ್ರ ನಡೆಸುವೆ, ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಬಂದೆನಲ್ವೇ, ಆ ಪ್ರತಿಜ್ಞೆಯನ್ನು ನೀನೇಕೆ ಕಾಪಾಡಲಿಲ್ಲ? ಒಂದು ವೇಳೆ ನನಗೆ ಕಷ್ಟ ಏರ್ಪಟ್ಟರು ಆ ಅಸ್ತ್ರವನ್ನು ನಿವಾರಿಸುವುದಕ್ಕೆ ನಾನು ಅಶಕ್ತನಾಗಿದ್ರು ಆಪತ್ಕಾಲದಲ್ಲಿ ಬೇರೆ ವಿಧಿ ಇಲ್ಲದಿದ್ದರೆ ಮಾತ್ರ ನೀನು ಇದನ್ನು ಮಾಡಬಹುದಾಗಿತ್ತು. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದಾಗ ನೀನು ಹೀಗೆ ಮಾಡಬಾರದಲ್ವೇ? ನಾನು ಆ ಧನುರ್ಬಾಣಗಳನ್ನ ಹಿಡಿದು ಸಿದ್ಧನಾಗಿದ್ದೆ. ದೇವಾಸುರೊಡಗೂಡಿದ ಎಲ್ಲ ಲೋಕಗಳನ್ನು ಜಯಿಸಲು ನಾನು ಸಮರ್ಥ. ಇದನ್ನು ನೀನು ತಿಳಿದೇ ಇರುವೆ. ಹೀಗಿರುವಾಗ ನೀನೇಕೆ ಪ್ರತಿಜ್ಞೆಗೆ ಭಂಗವನ್ನು ತಂದೆ ಎಂದ. ಆಗ ಕೃಷ್ಣ, ಎಲ್ರಿಗೂ ಯಾರಿಗೂ ಬಿಟ್ಟಿದ್ದಲ್ಲ ಈ ಅಹಂಕಾರ ಅನ್ನೋದು ನೋಡಿ. ಅವನು ಇಲ್ದಿದ್ರೆ ಇವನು ಏನ್ ಮಾಡಕ್ಕಾಗತ್ತೆ? ಇವನಿಗೆ ವೈಷ್ಣವಾಸ್ತ್ರ ಅವನು ಪ್ರಯೋಗಿಸಿದ್ದಾನೆ. ಸಾಕ್ಷಾತ್ ವಿಷ್ಣುವೇ ಎದೆಯಲ್ಲಿ ಧರಿಸಿದ. ಇವನಿಗೆ, ಅರ್ಜುನ, ನಿನಗೆ ಇದರ ಪೂರ್ವ ಚರಿತ್ರೆ ತಿಳಿಯೋದು? ಕೃಷ್ಣ ಹೇಳ್ತಾ ಇದ್ದಾನೆ, ಆ ರಹಸ್ಯವನ್ನು ತಿಳಿಸ್ತೇನೆ ಕೇಳು. ಸಮಸ್ತ ಭೂತಗಳಿಗೂ ಆಶ್ರಯ ಎನಿಸುವಂತಹ ಈ ಭೂದೇವಿಯು ಹಿಂದೆ ಲೋಕಕರ್ತನಾದ ನಾರಾಯಣನಲ್ಲಿ ಮೋಹಗೊಂಡು ಅವನಲ್ಲಿಗೆ ಹೋದಳು. ಅವನು ಅವಳಲ್ಲಿ ಪ್ರೀತನಾಗಿ ಅವಳೊಡನೆ ಸಂಗಮಿಸಿ ನಿನಗೆ ಬೇಕಾದ ವರವನ್ನು ಕೇಳು ಅಂತ ಹೇಳಿದ. ಅದಕ್ಕೆ ಅವಳು ವಿಷ್ಣು ಸಮಾನನಾದ ಪುತ್ರನನ್ನ ಅವನಿಗೆ ವೈಷ್ಣವ ಅಸ್ತ್ರವನ್ನು ಅನುಗ್ರಹಿಸಬೇಕು ಎಂದು ಬೇಡ್ಕೊಂಡ್ಳು. ವಿಷ್ಣು ಅದರಂತೆ ವರವನ್ನು ಕೊಟ್ಟ. ಅದರ ಮೇಲೆ ಅವಳಲ್ಲಿ ಮಹಾ ತೇಜಸ್ವಿಯಾದ ನರಕ ಎಂಬ ಪುತ್ರನಾದ. ಅವನಿಗೆ ಶ್ರೀಮನ್ ನಾರಾಯಣನು ವೈಷ್ಣವ ಅಸ್ತ್ರವನ್ನು ಕೊಟ್ಟ. ಈ ರೀತಿಯಾಗಿ ಆ ನರಕನಲ್ಲಿ ಸರ್ವಶತ್ರು ಧ್ವಂಸಕವಾದ ವೈಷ್ಣವ ಅಸ್ತ್ರ ಸೇರಿತ್ತು. ಅವನಿಂದ ಅವನ ಮಗನಾದ ಈ ಭಗದತ್ತನಿಗೆ ಅದೇ ಅಸ್ತ್ರ ಪಿತೃಧನವಾಗಿ ಲಭಿಸಿತ್ತು. ಅರ್ಜುನ, ಆ ಅಸ್ತ್ರವು ಬೇರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಿಗ್ರಹಿಸುವ ಶಕ್ತಿ ಉಳ್ಳದ್ದು. ನಾನೊಬ್ಬನ ಹೊರತು ಈ ಲೋಕದಲ್ಲಿ ಆ ಅಸ್ತ್ರಕ್ಕೆ ಅವಧ್ಯರು ಬೇರೊಬ್ಬರು ಇಲ್ಲ. ಈ ಅಸ್ತ್ರದಿಂದ ನಿನ್ನನ್ನು ಉಳಿಸೋದಕ್ಕಾಗಿಯೇ ನಾನು ಅದಕ್ಕೆ ಎದೆಯೊಡ್ಡಿದೆ. ಅದರಿಂದ ನೀನು ಇದಕ್ಕೆ ಚಿಂತಿಸಬಾರದು ಎಂದ. ಹೀಗೆಂದು ಕೃಷ್ಣನ ಅರ್ಜುನನ ಸಮಾಧಾನ ಪಡಿಸಿ ತಿರುಗಿ ಅವನನ್ನ ಕುರಿತು, ಅರ್ಜುನ, ನೀನು ಬೇಗನೆ ಈ ಭಗದತ್ತನ್ನ ವಧಿಸ್ಬಿಡು. ನಿನಗೆ ತಿಳಿಸಬೇಕಾದ ಕೆಲವು ರಹಸ್ಯಗಳುಂಟು, ಅದನ್ನು ಕೇಳು. ಚತುರ್ಮೂರ್ತಿ ಎನಿಸಿದ ನಾನು ಆಗಾಗ ಲೋಕ ರಕ್ಷಣಕ್ಕಾಗಿ ಬೇರೆ ಬೇರೆ ರೂಪಗಳಿಂದ ಅವತರಿಸ್ತೇನೆ. ನನ್ನ ಸ್ವರೂಪವನ್ನ ಹಾಗೆ ವಿಭಾಗಿಸಿಕೊಂಡು ಕಾಲಕ್ಕೆ ತಕ್ಕಂತೆ ಲೋಕಹಿತವನ್ನು ಮಾಡುತ್ತೇನೆ. ನನ್ನ ಒಂದು ಮೂರ್ತಿಯು ಇದೇ ಲೋಕದಲ್ಲಿ ತಪೋನುಷ್ಠಾನದಲ್ಲಿ ನೆಲೆಗೊಂಡಿದೆ. ನನ್ನ ಇನ್ನೊಂದು ಮೂರ್ತಿಯು ಸಮಸ್ತ ಜಗತ್ತಿನ ಶುಭಾಶುಭ ಕರ್ಮಗಳಿಗೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇದೆ. ಇನ್ನೊಂದು ಮೂರ್ತಿಯು ಈ ಮಾನುಷ ಲೋಕದಲ್ಲಿ ಧರ್ಮ ಕಾರ್ಯನಿರತವಾಗಿದೆ. ನನ್ನ ನಾಲ್ಕನೇ ಮೂರ್ತಿ ಸಹಸ್ರ ವರ್ಷಗಳವರೆಗೆ ನಿದ್ರಿಸುತ್ತಿದ್ದು ಆ ಕಾಲಾನಂತರದಲ್ಲಿ ಎಚ್ಚರಗೊಳ್ಳುವುದು. ಎಚ್ಚರಗೊಂಡಾಗ ವರವನ್ನು ಪಡೆಯಲು ಯೋಗ್ಯರಾದವರಿಗೆ ಇಷ್ಟ ವರಗಳನ್ನು ಕೊಡುವುದು. ಈ ಅಂಶವನ್ನು ತಿಳಿದೇ ಭೂದೇವಿಯು ಆ ಕಾಲವು ಬಂದೊಡನೆ ತನ್ನ ಪುತ್ರನಾದ ನರಕನ ಕ್ಷೇಮಕ್ಕಾಗಿ ನನ್ನ ಕುರಿತು, ಕಾಂತ, ನನ್ನ ಮಗನು ದೇವದಾನವರಲ್ಲಿ ಯಾರಿಗೂ ವಜ್ರನಲ್ಲದವನಾಗಬೇಕು, ಅವನಿಗೆ ವೈಷ್ಣವ ಅಸ್ತ್ರವನ್ನು ಅನುಗ್ರಹಿಸಬೇಕು ಎಂದಳು. ಅದರಂತೆಯೇ ನಾನು ಈ ಭೂಮಿಯು ಮಗನಿಗೆ ಅವಧ್ಯತ್ವನ್ನ ಅಮೋಘವಾದ ವೈಷ್ಣವ ಅಸ್ತ್ರವನ್ನು ಕೊಟ್ಟು, ದೇವಿ, ನಿನ್ನ ಮಗನ ರಕ್ಷಣೆಗಾಗಿ ಈ ಅಸ್ತ್ರವನ್ನು ಕೊಡ್ತೇನೆ. ಈ ಅಸ್ತ್ರ ಪ್ರಭಾವದಿಂದ ಅವನನ್ನು ಯಾರು ಕೊಲ್ಲಲಾರರು. ಇದರಿಂದ ರಕ್ಷಿತನಾಗಿ ನಿನ್ನ ಮಗನು ಎಲ್ಲಾ ಲೋಕಗಳಲ್ಲಿಯೂ ಯಾವಾಗಲೂ ಇತರರಿಗೆ ದುರ್ಜಯನಾಗ್ತಾನೆ ಎಂದ. ಭೂಮಿಯು ಕೃತಕೃತ್ಯಗಳಾಗಿ ಸಂತೋಷದಿಂದ ಹೊರಟೋದ್ಲು. ಅದರಂತೆ ಅವಳ ಮಗನಾದ ನರಕನು ದೇವದಾನವರಿಗೂ ದುರ್ಜನಾಗಿದ್ದ. ಆ ನರಕನಿಂದ ವೈಷ್ಣವ ಅಸ್ತ್ರ ಈ ಭಗದತ್ತನ ವಶಕ್ಕೆ ಬಂತು. ಆ ಅಸ್ತ್ರ ಬಲದಿಂದ ಇವನು ಲೋಕಗಳಲ್ಲಿ ಇಂದ್ರ ರುದ್ರಾದಿಗಳಿಗೂ ಅವಧ್ಯ ಎನಿಸಿದ್ದ. ಅರ್ಜುನ, ಈ ಭಗದತ್ತನ ಕೈಯಿಂದ ಆ ಅಸ್ತ್ರವನ್ನು ಅಗಲಿಸೋದಕ್ಕಾಗಲಿ ನಾನು ಈ ಉಪಾಯವನ್ನು ಮಾಡಿದೆ. ಆ ಅಸ್ತ್ರವಿಲ್ಲದ ಸಮಯದಲ್ಲಿ ನೀನು ಅವನನ್ನು ಬೇಗನೆ ಕೊಂದುಬಿಡು. ಆ ಅಸ್ತ್ರವಿದ್ದಾಗ ದೈವಾಸುರರಿಂದಲೂ ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲ. ನಾನು ಹಿಂದೆ ಇದೇ ರೀತಿಯಿಂದ ನರಕನನ್ನ ಕೊಂದೆ. ಅದರಂತೆ ನೀನು ಈಗ ಈ ಭಗದತ್ತನನ್ನು ಬೇಗನೆ ಸಮ್ಮರಿಸು ಎಂದ. ಮಹಾರಾಜ, ಕೃಷ್ಣ ಈ ಮಾತನ್ನು ಕೇಳಿದ್ರೊಡನೆ ಅರ್ಜುನನು ಭಗದತ್ತನ ಮೇಲೆ ತೀವ್ರ ಬಾಣಗಳನ್ನು ಬಿಡಲಾರಂಭಿಸಿದ. ಭಗದತ್ತನ ಆನೆಯ ಕುಂಭಸ್ಥಳದ ಮಧ್ಯಕ್ಕೆ ಗುರಿಯಿಟ್ಟು ಒಂದು ತೀಕ್ಷ್ಣವಾದ ನಾರಾಜವನ್ನು ಪ್ರಯೋಗಿಸಿದ. ಪರ್ವತದೊಡನೆ ಬೀಳುವ ಸಿಡಿಲಿನಂತೆ ಅದು ಬಾಣವು ವೇಗದಿಂದ ಹೋಗಿ ಹುತ್ತದಲ್ಲಿ ಹೋಗುವ ಹಾವಿನಂತೆ ಹಿಡಿ ಸಹಿತವಾಗಿ ಆ ಆನೆಯ ಮೈಯಲ್ಲಿ ನಾಟಿತು. ಆನೆಯು ಅದರಿಂದ ಬಹಳವಾಗಿ ನೊಂದು ಮುಂದೆ ಬರಲು ಭಯಪಟ್ಟಿತು. ಭಗದತ್ತನು ಮೇಲೆ ಮೇಲೆ ಬಲಾತ್ಕಾರದಿಂದ ಮುಂದೆ ನೂಗ್ತಾ ಇದ್ರು. ಬಡವನ ಮಾತನ್ನು ಕೇಳದ ಹೆಂಡತಿಯಂತೆ. ಕೂಡ ಉದಾಹರಣೆಗಳನ್ನು ನೋಡಿ. ಆ ಭಗದತ್ತನ ಇಷ್ಟಾನುಸಾರವಾಗಿ ನಡೆಯದೆ ಹೋಯಿತು. ಅಲ್ಲದೆ ಆ ನೋವಿನಿಂದ ಆನೆಯ ಮೈಯನ್ನು ಉಡುಗಿಸಿಕೊಂಡು ದಂತವು ನೆಲದಲ್ಲಿ ನಾಟುವಂತೆ ತಲೆ ಕೆಳಗಾಗಿ ಕೆಳಗೆ ಬಿದ್ದು ಆರ್ತಸ್ವರದಿಂದ ಅರ್ಚುತ್ತಾ ಕೊನೆಗೆ ಪ್ರಾಣವನ್ನು ಬಿಟ್ಟಿತು. ಆಗ ಕೃಷ್ಣನು ಗಾಂಡೀವ್ಯನ್ನು ಕುರಿತು, ಅರ್ಜುನ, ಅದು ಭಗದತ್ತನು ರಾಜ
ಕುಲಪ್ರಧಾನ. ವಾರ್ಧಕದಿಂದ ತಲೆಯಲ್ಲೇನಿತ್ತು ವಾರ್ಧಕ್ಯ, ಕಾಕಿ ಯಾವತ್ತು ಹಾಕೋಬೇಕು. ವಾರ್ಧಕ್ಯದಿಂದ ತಲೆಯೆಲ್ಲ ನೆರೆತು ಚರ್ಮವು ಸುಕ್ಕಿನಿಂದ ಮರೆಸಿ ಗೊಳಿಬಿದ್ದ ಕಣ್ಣುಗಳು ಆಗಿದ್ದರೂ ಕೂಡ ಮಹಾಶೂರ ಎಂತವರಿಗೂ ಜಯಿಸಲ ಸಾಧ್ಯ. ಮುಪ್ಪಿನಿಂದ ಕಣ್ಣುಗಳನ್ನು ಮರೆಸುವಂತೆ ತೊಂಗು ಬಿದ್ದ ಚರ್ಮದ ಸುಕ್ಕು ಕಣ್ಣಿಗೆ ಮರೆಯಾಗದಿಂತಿರುವುದಕ್ಕಾಗಿ ಇವನು ಪಟ್ಟೆಯ ಮಡಿಯನ್ನ ಹಣೆಯ ಮೇಲೆ ಕಟ್ಟಿದ್ದಾನೆ ನೋಡು ಎಂದ. ಕೃಷ್ಣನ ಅಭಿಪ್ರಾಯವನ್ನು ತಿಳಿದ ಅರ್ಜುನ ಒಡನೆಯೇ ತನ್ನ ಬಾಣದಿಂದ ಭಗದತ್ತನ ಹಣೆಗೆ ಕಟ್ಟಿದ ವಸ್ತ್ರವನ್ನು ಕತ್ತರಿಸಿಬಿಟ್ಟ. ಆ ಕಟ್ಟು ಸಡಿಲದ್ರಿಂದ ಚರ್ಮವು ಇಳಿಬಿದ್ದು ಭಗದತ್ತನಿಗೆ ಕಣ್ಣುಗಳು ಮರೆಸೋದ್ವು. ವಾರ್ಧಕ್ಯದಲ್ಲಿ ಏನೇನಾಗತ್ತೆ ಅನ್ನೋದು ನೋಡಿ ತಲೆ ಕೆಡಿಸ್ಕೊಳ್ಳೋಬಾರ್ದು. ಸಹಜವಾಗಿ ಶರೀರ ಶೀರ್ಯತೆ ಇತಿ ಶರೀರ ಜೀರ್ಣವಾಗಿ ಹಾಳಾಗುತ್ತೆ, ಬೀಳುತ್ತೆ, ಕೆಳಗೆ ಬೀಳ್ಬೇಕದು, ಅದು ಸಹಜ. ಪತತ್ಯವಶ್ಯಂ ಶ್ಲತ ಸಂಧಿ ಜರ್ಜರಂ ಕಿಮೌಷಧ ಹಿ ಕ್ಲಿಶ್ಯ ಮೂಢ ದುರ್ಮದೆ ನಿರಾಮಯಂ ಕೃಷ್ಣ ರಸಾಯನಂ ಪಿಬ ಭಗವದ್ಗೀತೆನಲ್ಲಿ ಹೇಳಿ. ಅದು ಬಿಟ್ಬಿಟ್ಟು ಏನೋ ಜರಿ ಫೋರ್ಟು ಮಾತ್ರೆ ಜೀರಿಯಾಟ್ರಿಯನ್ನ ಚೇಂಜ್ ಮಾಡ್ಬಿಡುತ್ತೆ. ವಾರ್ಧಕ್ಯವೇ ನೀವು ಬರದಂತೆ ಯಾವುದೋ ಔಷಧಿ, ಏನೋ ಮೊಸರು, ಏನೋ ಮೂಲಿಕೆ, ಏನೇನೋ ತಿನ್ನಿ, ಏನು ಮಾಡಿದ್ರು ಕೂಡ ಅಷ್ಟ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ಳಿ, ಕಣ್ಣಿಂದೆಲ್ಲ ಕೆಳಗೆ ಎಲ್ಲ ಚರ್ಮ ಸುಕ್ಕಿ ಇದಾಗಿದೆ ಅಂದ್ರೆ ಆಪರೇಟ್ ಮಾಡಿ ಇದನ್ ಮೇಲಕ್ಕೆ ಕಟ್ಟಬೇಕು. ಕೆನ್ನೆ ಜೋಲ್ ಬಿಟ್ಟು ಅದಕ್ಕೆ ಅದನ್ನ ಸರಿ ಮಾಡೋದು, ಫೇಶಿಯಲ್ ಇದು ಸರ್ಜರೀಸು. ಮೂರ್ಖತನದ ಪರಮಾದಿಗಳಿದೆಲ್ಲ. ಓಹೋ ಅದ್ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ, ತಲೆ ಕೂದ್ಲಿಲ್ಲ, ಕಸಿ ಮಾಡ್ಕೊಳ್ಳಿ, ಅದಕ್ಕೊಂದ್ 2-5 ಲಕ್ಷ ಎಷ್ಟಿದೆಯೋ ಅಷ್ಟು ಸುರಿಯೋದು. ಅದಕ್ಕೆ ನಮಗೆಲ್ಲ ಈ ಆದರ್ಶ ಯಾರು, ಈ ಸಿನಿಮಾ ನಟರು, ಅವರೋ ಇವರೋ ಎಲ್ಲ ಅವ್ರು ಮಾಡಿಸ್ಕೊಂಡ್ ಬಂದ್ರು, ಇವ್ರು ಮಾಡಿಸ್ಕೊಂಡ್ ಬಂದ್ರು ಅಂತ ಒಂದು ಸ್ವಲ್ಪನೂ ಯೋಚನೆ ಮಾಡದೆ ಶರೀರದ ಗುಣಗಳೇನು, ಅದ್ರ ಸ್ವಭಾವ ಏನು ತಿಳಿದೇ ಇದ್ದಾಗ ಈ ರೀತಿಯ ಮೂರ್ಖತನಗಳಷ್ಟೇ. ಎಲ್ಲ ಮಾಡಿಸ್ಕೊಂಡ್ ಬಂದ್ರಲ್ಲ, ಹೋಗ್ಲಿ, ಅದೇನ್ ಪರ್ಮನೆಂಟ್ ಆಗಿರುತ್ತೋ, ಬೀಳೋದೇನೆ ಮತ್ತೆ. ಇವನು ಎಷ್ಟು ಚೆನ್ನಾಗಿ ಅರ್ಜುನನಿಗೆ ಸಜೆಷನ್ ಕೊಟ್ಟ ನೋಡ. ಅವನ್ ತಲೆ ಕೆಟ್ಟಿದ್ರಲ್ಲ ಪಟ್ಟಿ ತೆಗೆದ್ಬಿಟ್ರೆ ಕಣ್ಣು ಕೆಳಗೆ ಇದಾದ್ರೆ ಅವನಿಗೆ ದೃಷ್ಟಿನೇ ಕಾಣಿಸಲ್ಲ. ಅವಾಗ ವಾರ್ಧಕ್ಯದಲ್ಲಿ ಏನಾಗ್ತಾ ಇದೆ ಹಾಗೆ. ಮುಪ್ಪಿನಿಂದ ಕಣ್ಣುಗಳನ್ನ ಮರೆಸುವಂತೆ ತೊಂಗಿ ಬಿದ್ದ ಚರ್ಮದ ಸುಕ್ಕು ಕಣ್ಣಿಗೆ ಮರೆಯಾಗದೆ ಅಂತಿರುವುದಕ್ಕಾಗಿ ಇವನು ಕಟ್ಟಿದ್ದು. ಆ ಕಟ್ಟು ಸಡಿಲಿದ್ರಿಂದ ಚರ್ಮ ಇಳಿವಿದ್ದು ಭಗವಂತನಿಗೆ ಕಣ್ಣುಗಳು ಮರೆಸುವುದು. ಆಗ ಅವನಿಗೆ ಜಗತ್ತೆಲ್ಲ ಬರೀ ಕತ್ತಲೆಯಂತೆ ಆಯ್ತು. ಇದೇ ಸಮಯದಲ್ಲಿ ಅರ್ಜುನನು ಅರ್ಧ ಚಂದ್ರಾಕಾರದಿಂದ ಬಾಣವನ್ನ ಭಗದತ್ತನ ಎದೆಗೆ ಗುರಿ ಇಟ್ಟು ಹೊಡೆದ. ಆ ಬಾಣದಿಂದ ಭಗದತ್ತನು ಭಿನ್ನ ಹೃದಯನಾಗಿ ಕೈಯಿಂದ ಧನುರ್ಬಾಣಗಳು ಜಾರಿ ಬೀಳಲು ಗತಪ್ರಾಣನಾಗಿ ಬಿದ್ದು ಬಿಟ್ಟ. ತಾವರೆ ಹೂವಿನ ಕಾವನ್ನ ತಟ್ಟಿದೊಡನೆ ಆ ಹೂವಿನ ದಳಗಳು ಕೆಳಗೆ ಉದುರುವಂತೆ ಭಗದತ್ತನ ಶಿರೋವಸ್ತ್ರ ತಲೆಯಿಂದ ಕೆಳಗೆ ಬಿತ್ತು. ಸುವರ್ಣ ಮಾಲಿಕೆಯಿಂದಲೂ ಕೃತನಾದ ಭಗದತ್ತ ಸುವರ್ಣಾಲಂಕೃತವಾದ ಮತ್ತು ಪರ್ವತಮಾನವಾದ ತನ್ನ ಆನೆಯಿಂದ ಕೆಳಗೆ ಬೀಳುತ್ತಾ ಪರ್ವತದ ಮೇಲಿನ ಪುಷ್ಪಿತವಾದ ಕರ್ಣಿಕಾರವು ಬಿರುಗಾಳಿಯಿಂದ ಮುರಿದು ಬಿದ್ದಂತೆ ಕಾಣಿಸ್ತು. ಹೀಗೆ ಇಂದ್ರಪುತ್ರನಾದ ಅರ್ಜುನ ಇಂದ್ರ ಪರಾಕ್ರಮಿಯು ಇಂದ್ರ ಸಗನವಾದಂತಹ ಭಗದತ್ತನನ್ನ ಕೊಂದು ಆಮೇಲೆ ಅವನಿಗೆ ಬೆಂಬಲವಾಗಿ ಬಂದ ಇತರ ರಾಜರನ್ನೆಲ್ಲ ಎದುರಿಸಿ ಬಿರುಗಾಳಿಯಲ್ಲಿ ಮರಗಳನ್ನು ಕೆಡುವಂತೆ ಅನೇಕರನ್ನು ಕೊಂದು ಕೆಡಹಿದ. ಇಲ್ಲಿಗೆ 29ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 30ನೇ ಅಧ್ಯಾಯ. 30 ಅಧ್ಯಾಯ. ಮಹಾರಾಜ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರನಿಗೆ ಸಂಜಯ ಮುಂದುವರಿಸ್ತಾ ಇದ್ದಾನೆ. ದೇವೇಂದ್ರನಿಗೆ ಪ್ರಿಯ ಸಗನಾದಂತಹ ಭಗದತ್ತನ ಕೊಂದ ಮೇಲೆ ಅರ್ಜುನನು ಅಲ್ಲಿಂದ ಶತ್ರು ಸೈನ್ಯವನ್ನ ಬಲಗಡೆಗಾಗಿ ಸುತ್ತಿ ಬರುವಷ್ಟರಲ್ಲಿ ವೃಷಕನೆಂದು ಅಚಲ ಎಂದು ಹೆಸರುಗೊಂಡಂತಹ ಗಾಂಧಾರ ರಾಜಕುಮಾರರಾದಂತಹ ಸಹೋದರರಿಬ್ಬರು ಒಂದಾಗಿ ಸೇರಿ ಬಂದು ಅರ್ಜುನನ ಎದುರಿಸಿದ್ರು. ಅವರು ಅರ್ಜುನನ ಹಿಂದೆಯೋ ಮುಂದೆಯೋ ವೇಗವುಳ್ಳ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದ್ರು. ಆದರೆ ಅರ್ಜುನನ ಒಂದೇ ಕ್ಷಣದಲ್ಲಿ ತನ್ನ ತೀವ್ರ ಬಾಣಗಳಿಂದ ವೃಷಕನ ರಥ, ಅಶ್ವ, ಧ್ವಜ, ಸಾರಥಿಗಳನ್ನ ಅವನ ಬಿಲ್ಲನ್ನು ಎಳ್ಳು ಕಾಳಿನಂತೆ ಪುಡಿಪುಡಿಯಾಗಿ ಮಾಡಿಬಿಟ್ಟ. ಇನ್ನೂ ಅನೇಕ ಬಾಣಗಳಿಂದ ಆಯುಧಗಳಿಂದಲೂ ಗಾಂಧಾರ ವೀರರನ್ನೆಲ್ಲ ಬಹಳವಾಗಿ ನೋಯಿಸಿದ. ಆಗ ಶಸ್ತ್ರಪಾಣಿಗಳಾಗಿ ತನ್ನನ್ನು ಎದುರಿಸಿದ 500 ಮಂದಿ ಗಾಂಧಾರರನ್ನ ಏಕಕಾಲದಲ್ಲಿ ಯಮಲೋಕಕ್ಕೆ ಕಳಿಸಿದ. ರಥ ಮುರಿದೊಡನೆ ವೃಷಕ ತನ್ನ ಸಹೋದರನಾದ ಅಚಲನ ರಥದಲ್ಲಿ ಹಾರಿ ಕುಳಿತು ಬೇರೊಂದು ಬಿಲ್ಲನ್ನು ಕೈಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾದ. ಆ ಸಹೋದರಿಬ್ಬರು ಏಕರಥಾರೂಢಾಗಿ ಅರ್ಜುನನ ಮೇಲೆ ಬಾಣಗಳನ್ನು ಸುರಿದ್ರು. ಹೇ ಮಹಾರಾಜ, ನಿನ್ನ ಮೈದುನರಾದ ಆ ಸಹೋದರರಿಬ್ಬರು ಇಂದ್ರನನ್ನ ಬಲ ವೃತ್ತರ ಹೇಗುವ ಹಾಗೆ ಅರ್ಜುನನ ಎದುರಿಸಿ ಮೇಲೆ ಮೇಲೆ ಬಾಣಗಳಿಂದ ಹೊಡಿತಾ ಇದ್ರು. ಗ್ರೀಷ್ಮ ಕಾಲದ 2 ತಿಂಗಳು ತೀವ್ರ ಕಿರಣಗಳಿಂದ ಲೋಕವನ್ನು ಸುಡುವಂತೆ ಆ ರಾಜಕುಮಾರರಿಬ್ಬರು
ಒಂದೇ ದೇಹದಂತೆ ಮೈಗೆ ಮೈಯನ್ನು ಸೇರಿಸಿಕೊಂಡು ಏಕರಥಾರೂಢರಾಗಿದ್ದಾಗ ಅವರಿಬ್ಬರನ್ನು ಅರ್ಜುನನು ತನ್ನ ಒಂದೇ ಬಾಣದಿಂದ ಸಂಹರಿಸಿಬಿಟ್ಟ. ಒಂದೇ ರೂಪ ಲಕ್ಷಣಗಳುಳ್ಳಂತಹ ಆ ಸಹೋದರರಿಬ್ಬರು ರಥದಿಂದ ಕೆಳಗೆ ಬಿದ್ರು. ಟ್ವಿನ್ಸು. ಆ ವೀರಕುಮಾರರಿಬ್ಬರು ದೇಹವನ್ನು ಬಿಟ್ಟರು. ತಮ್ಮ ಪರಾಕ್ರಮದ ಕೀರ್ತಿಯನ್ನ 10 ದಿಕ್ಕಿಗೂ ಹರಡಿ ಲೋಕದಲ್ಲೆಲ್ಲ ನೆಲೆಗೊಳಿಸಿದ್ರು. ಆ ಕುಮಾರರ ಮರಣವನ್ನ ನೋಡಿ ನಿನ್ನ ಮಕ್ಕಳೆಲ್ಲರೂ ತಮ್ಮ ಸೋದರ ಮಾವಂದಿರ ಮರಣಕ್ಕಾಗಿ ಬಹಳ ವ್ಯಸನಪಟ್ಟರು. 100 ಮಾಯೆಗಳನ್ನ ಬಲ್ಲ ಶಕುನಿ ಆಗ ತನ್ನ ಸಹೋದರನ ಮರಣವನ್ನ ನೋಡಿ ದುಸ್ಸಹವಾದ ಕೋಪದಿಂದ ಕೃಷ್ಣ ಅರ್ಜುನರನ್ನ ಮೋಹಗೊಳಿಸತಕ್ಕಂತಹ ಮಾಯೆಯನ್ನ ಪ್ರಯೋಗಿಸತೊಡಗಿದ. ಉಡನೆ ಅರ್ಜುನ ಮೇಲೆ ವಿದಿಕ್ಕುಗಳಿಂದ ದೊಣ್ಣೆಗಳು, ಕಲ್ಲುಗಳು, ಉಕ್ಕಿನ ಒನಕೆಗಳು, ಶಕ್ತಿಗಳು, ಶತಗ್ನಿ, ಕತ್ತಿ, ಗದೆ, ಶೂಲ, ಪರಿಗ, ಪಟ್ಟಸ, ಮುದ್ಗರ, ಕಂಪನ, ದೃಷ್ಟಿ, ನಖರ, ಕ್ಷುರ, ಕ್ಷುರಪ್ರ, ನಾಳೀಕ, ವತ್ಸದಂತ, ಕೊಡಲಿ, ಚಕ್ರ, ಪ್ರಾಸ ಮುಂತಾದ ನಾನಾ ಆಯುಧಗಳು 100 ಸಂಖ್ಯೆಗಳಿಂದ ಪರಂಪರೆಯಾಗಿ ಬಂದು ಬೀಳ್ತಾ ಇದ್ವು. ಇದಾದ ಮೇಲೆ ಕತ್ತೆ, ಒಂಟೆ, ಎಮ್ಮೆ, ಸಿಂಹ, ಹುಲಿ, ಕಡವೆ, ಚಿರತೆ, ಕರಡಿ, ತೋಳ, ಕದ್ದು, ಹದ್ದು, ಹಾವು, ಕಪಿ, ನಾನಾ ರೂಪಗಳ ರಾಕ್ಷಸರು, ಪಿಶಾಚಿಗಳು, ಪಕ್ಷಿಗಳು ಮುಂತಾಗಿ ಅನೇಕ ಕ್ರೂರ ಜಂತುಗಳು ಹಸುವಿನ ಆತುರದಿಂದ ಅರ್ಜುನನನ್ನು ಭಕ್ಷಿಸುವುದಕ್ಕಾಗಿ ಬರುವಂತೆ ತೋರ್ತು. ಆದರೇನು ದಿವ್ಯಾಸ್ತ್ರಗಳನ್ನೆಲ್ಲ ಬರಂತಹ ಶೂರನಾದ ಧನಂಜಯ ಅವುಗಳನ್ನೆಲ್ಲ ತನ್ನ ಬಾಣಗಳಿಂದ ಅಡಗಿಸಿಬಿಟ್ಟ. ಆ ಮಾಯಾ ಜಂತುಗಳೆಲ್ಲ ದೀನದನಿಯಿಂದ ಕೂಗುತ್ತಾ ಅಲ್ಲಲ್ಲಿ ಚದುರು ಹೋದು. ಅಲ್ಲಲ್ಲಿ ಕೆಲವು ಸತ್ತು ಬಿದ್ದು. ಆದರೆ ಉತ್ತರ ಕ್ಷಣದಲ್ಲಿಯೇ ಅರ್ಜುನ ರಥದ ಸುತ್ತಲೂ ದೊಡ್ಡ ತಮಸ್ಸು ಮುಚ್ಚಿಕೊಂಡಂದಾಯ್ತು. ಭಯಂಕರವಾದ ತಮಸ್ಸಿನಲ್ಲಿ ಅರ್ಜುನನ್ನು ಹೆದರಿಸುವಂತೆ ನಾನಾ ಕಡೆಯಿಂದ ಕ್ರೂರ ವಾಕ್ಯಗಳು ಹೊರಡ್ತಾ ಇದ್ವು. ಅರ್ಜುನ ಅದನ್ನು ನೋಡಿ ಜ್ಯೋತಿರ್ನಾಮಕವಾದ ಅಸ್ತ್ರವನ್ನು ಪ್ರಯೋಗಿಸಿ ಆ ಭಯಂಕರವಾದ ತಮಸ್ಸನ್ನು ಅಡಗಿಸಿಬಿಟ್ಟ. ಆ ಕತ್ತಲೆಯ ಅಡಗಿದೊಡನೆ ಭಯಂಕರವಾದ ಜಲಪ್ರವಾಹಗಳು ತಲೆದೋರದು. ಆ ಪ್ರವಾಹವನ್ನು ಅಡಗಿಸುವುದಕ್ಕಾಗಿ ಅರ್ಜುನ ವಾಯುವಾಸ್ತ್ರವನ್ನ ಪ್ರಯೋಗಿಸಲು ಅದರಿಂದ ನೀರೆಲ್ಲ ಇಂಗಿ ಹೋಯಿತು. ಹೀಗೆ ಶಕುನಿಯು ಮೇಲೆ ಮೇಲೆ ಉಪಯೋಗಿಸಿದ ಮಹಾಮಾಯೆಗಳನ್ನೆಲ್ಲ ಅರ್ಜುನನು ತನ್ನ ಅಸ್ತ್ರಬಲದಿಂದಲೇ ಅಡಗಿಸಿ ಆ ಶಕುನಿಯನ್ನು ನೋಡಿ ನಗುತ್ತಾ, ಎಲ್ಲ ಮೋಸದ ಜೂಜುಗಾರ, ಈ ನನ್ನ ಗಾಂಡೀವ ಧನಸ್ಸು ನಿನ್ನ ಮುಂದೆ ದಾಳಗಳನ್ನು ಎಸೆಯುವುದಾಗಿ ತಿಳಿಬೇಡ. ಈ ಗಾಂಡೀವು ಉರಿಯುತ್ತಿರುವ ತೀಕ್ಷ್ಣ ಬಾಣಗಳನ್ನು ಎರಿಸ್ತಾ ಇವೆ ಎಂದ. ತನ್ನ ಮಾಯೆಗಳಲ್ಲಿ ವಿಫಲವಾಗಿ ಅರ್ಜುನನ ಬಾಣಗಳು ತನ್ನ ಮೇಲೆ ಬೀಳುತ್ತಿರುವುದನ್ನು ನೋಡಿ ಶಕುನಿಯು ಪ್ರಾಕೃತ ಮನುಷ್ಯಂತೆ ತಬ್ಬಿಬ್ಬಾಗಿ ಭಯಪಟ್ಟು ಕುದುರೆಗಳನ್ನು ವೇಗದಿಂದ ಬಿಟ್ಟುಕೊಂಡು ಪಲಾಯನ ಮಾಡಿದ. ಇತ್ತಲಾಗಿ ಅರ್ಜುನನು ತನ್ನ ಹಸ್ತ ವೇಗವನ್ನೆಲ್ಲ ತೋರಿಸುತ್ತಾ ಕೌರವ ಸೈನ್ಯದ ಮೇಲೆ ಶರವರ್ಷವನ್ನ ಕರೀತಾ ಇದ್ದ. ಈ ಅರ್ಜುನನ ಬಾಣಕ್ಕೆ ಎದುರು ನಿಲ್ಲಲಾರದೆ ಕೌರವ ಸೈನ್ಯ ಪರ್ವತಕ್ಕೆ ಎದುರಾಗಿ ಹೋಗುವ ಗಂಗೆಯಂತೆ 2 ಭಾಗವಾಗಿ ಚದರಿ ಓಡಲಾರಂಭಿಸಿದವು. ಕೆಲವು ಸೈನ್ಯಗಳು ದ್ರೋಣನಿಂದ ಕಡೆಗೆ ಹೋಗಿ ಸೇರ್ಕೊಂಡ್ವು. ಉಳಿದ ಇನ್ನೊಂದು ಶಾಖೆ ದುರ್ಯೋಧನ ಬಳಿಗೆ ಓಡಿತು. ಈ ಸೈನ್ಯಗಳು ಓಡುತ್ತಿರುವಾಗ ನೆಲದಿಂದ ಧೂಳು ಎಲ್ಲ ಸೈನ್ಯವನ್ನು ಆವರಿಸಿ ಮುಚ್ಚಿಕೊಂಡಿತು. ಆಗ ಅರ್ಜುನ ಇರುವ ಸ್ಥಳವೇ ತಮಗೆ ತಿಳಿಯಲಿಲ್ಲ. ದಕ್ಷಿಣದ ಕಡೆಯಿಂದ ಗಾಂಡೀವದ ಘೋಷವನ್ನು ಮಾತ್ರ ಕೇಳಿಸ್ತಾ ಇತ್ತು. ಆ ಸೈನ್ಯದಲ್ಲಿ ನುಡಿಸಲ್ಪಡುವ ಶಂಖ, ದುಂದುವಿ ಮೊದಲಾದ ವಾದ್ಯ ಧ್ವನಿಗಳನ್ನೆಲ್ಲ ಮರೆಸಿ ಗಾಂಡೀವ ಘೋಷವೊಂದೇ ಆಕಾಶವನ್ನೆಲ್ಲ ಮರೆಸಿತು. ತಿರುಗಿ ದಕ್ಷಿಣದ ದಿಕ್ಕಿನ ಕಡೆಗೆ ಅರ್ಜುನನಿಗೂ ನಮ್ಮ ಯೋಧರಿಗೂ ಯುದ್ಧ ಆರಂಭ ನಡೀತಾ ಇತ್ತು. ಏ ಮಹಾರಾಜ, ಆಗ ನಾನು ದ್ರೋಣನ ಕಡೆಯಲ್ಲಿರುತ್ತಿದ್ದೆ. ಯುಧಿಷ್ಠಿರನ ಸೈನ್ಯಗಳು ಅಲ್ಲಲ್ಲಿ ಸಿಕ್ಕಿದ ಕಡೆ ನಿನ್ನ ಮಕ್ಕಳ ಸೈನ್ಯಗಳನ್ನೆಲ್ಲ ಬಡಿದೋಡಿಸ್ತಾ ಇದ್ವು. ಗಾಳಿ ವರ್ಷಾಕಾಲದ ಮೇಘಗಳನ್ನು ಹೇಗೋ ಹಾಗೆ ಅರ್ಜುನನು ನಿನ್ನ ಮಕ್ಕಳ ಸೈನ್ಯವನ್ನ ನಾನಾ ಕಡೆಯಿಂದ ಓಡಿಸ್ತಾ ಇದ್ದ. ಮಳೆಯನ್ನು ಕರೆಯುತ್ತಿರುವ ಇಂದ್ರನಂತೆ ಎಡೆಬಿಡದೆ ಬಾಣವರ್ಷವನ್ನು ಕರೆಯುತ್ತಿದ್ದ ಅರ್ಜುನನ ಬಾಣ ವೇಗವನ್ನು ತಡೆಯಲಾರದೆ ನಿನ್ನವರು ಪ್ರಾಣ ರಕ್ಷಣೆಗಾಗಿ ಮೈ ತಿಳಿಯದೆ ಅಲ್ಲಲ್ಲಿ ಓಡುವಾಗ ತಮ್ಮ ಕಡೆಯವರನ್ನೇ ತುಳಿದುಕೊಳ್ತಾ ಇದ್ರು. ಅರ್ಜುನನ ಬಾಣಗಳು ಶಲಭಗಳಂತೆ ಅಸಂಖ್ಯಾತವಾಗಿ ಬಂದು ದಿಕ್ಕುಗಳನ್ನೆಲ್ಲ ಆವರಿಸಿದ್ವು. ಹುತ್ತದಲ್ಲಿ ಹೋಗುವ ಹಾವುಗಳಂತೆ ನೆಲಕ್ಕೂ ನಾಡ್ತಾ ಇದ್ವು. ಅರ್ಜುನನು ನಮ್ಮ ಕಡೆಯ ಆನೆಗಳಿಗಾಗಲಿ ಕುದುರೆಗಳಿಗಾಗಲಿ ಪದಾತಿಗಳಿಗಾಗಲಿ ಒಂದೊಂದು ಬಾಣವನ್ನು ಹೊರತು 2ನೇ ಬಾಣವನ್ನೇ ಉಪಯೋಗಿಸ್ತಾ ಇರಲಿಲ್ಲ. ಒಂದೇ ಬಾಣಕ್ಕೆ ಸೈನ್ಯಗಳು ಸತ್ತು ಬೀಳ್ತಾ ಇದ್ವು. ಮೃತ ದೇಹಗಳಿಂದ ರಣರಂಗವೆಲ್ಲ ವ್ಯಾಪ್ತವಾಗಿ ಮಾಂಸ ಭಕ್ಷಣಕ್ಕಾಗಿ ಕಾದಿದ್ದ ನಾಯಿ, ನರಿ ಮುಂತಾದವು ಕೂಗಿನಿಂದ ತುಂಬಿ ಹೋಯಿತು. ಅರ್ಜುನನ ಬಾಣಕ್ಕೆ ಹೆದರಿ ಇನ್ನ ಸೈನಿಕರು ಬದುಕಿದ್ರೆ ಸಾಕು ಎಂದು ಓಡು ಹೋಗ್ತಾರೆವಾಗ ತಂದೆಯ ಮಗನನ್ನ, ಮಗನು ತಂದೆಯನ್ನ, ಬಂಧುವನ್ನ, ಮಿತ್ರನ ಲಕ್ಷ್ಯ ಮಾಡದೆ ಆತ್ಮರಕ್ಷೆ ಒಂದರಲ್ಲಿಯೇ ಆತುರಗೊಂಡು ತಮ್ಮ ತಮ್ಮ ವಾಹನಗಳನ್ನೂ ಬಿಟ್ಟು ಓಡಿದ್ರು. ಇಲ್ಲಿಗೆ 30ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 31ನೇ ಅಧ್ಯಾಯ. ಅಶ್ವತ್ಥಾಮ ನೀಲನನ್ನ ಕೊಂದದ್ದು. ಇದನ್ನ ಮುಂದಿನ ವಾರ ಮಾಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ.
ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.